ನಮಸ್ಕಾರ ಎಲ್ಲರಿಗೂ. ನಾನು ಚಿಕ್ಕಮಗಳೂರಿನಿಂದ ಎಚ್ ಸತ್ಯನಾರಾಯಣ. ಇವತ್ತು ಕಣ್ಮರೆಯಾದ ನಾಡಿನ ಹಿರಿಯ ಕವಿ ಜರಗ್ನಳ್ಳಿ ಶಿವಶಂಕರ್ ಅವರಿಗೆ ನಮ್ಮೆಲ್ಲರ ನುಡಿ ನಮನವನ್ನು ಸಲ್ಲಿಸೋದಕ್ಕಾಗಿ ಇವತ್ತು ನಾನು ನಿಮ್ಮ ಜೊತೆ ಇದ್ದೇನೆ. ಜರಗ್ನಳ್ಳಿ ಅವರಿಗೆ 100 ವರ್ಷನಾದರೂ ಬದುಕಬೇಕು ಅನ್ನೋ ಆಸೆ ಇತ್ತು. ಅದನ್ನು ತಮಾಷೆಯಾಗಿ ಅವ್ರು ಹೇಳೋರು, ನಾನು 100 ವರ್ಷ ಬದುಕಬೇಕು ಅಂತಿದ್ದೀನಿ ಕಣ್ರಿ, ಅಲ್ಲಿ ತನಕ ನಮ್ಮ ಹಿರಿಯರೆಲ್ಲ ಬದುಕಲಿ ಅಂತ ತಮಾಷೆ ಮಾಡೋದು. ಅಂದರೆ ಅವರು 100 ವರ್ಷ ದಾಟಿ ಬದುಕಲಿ ಅಂತ ತಮಾಷೆ ಮಾಡ್ತಾಯಿದ್ರು. ಇವತ್ತು ಕೊರೋನಾ ಮಾರಿ ಅವರನ್ನು ಬಲಿ ತೆಗೆದುಕೊಂಡಿದೆ. ಅವರ ಸಾಹಿತ್ಯದ ನೆನಪನ್ನು ಮಾಡಿಕೊಳ್ತಾ ಅವರ ನನಗೆ ಇಷ್ಟವಾದ, ನಾನು ಒಂದು ಕಡೆ ಗುರುತಾಕೊಂಡಿದ್ದಂಥ ಅವರ ಹನಿ ಕವಿತೆಗಳನ್ನು ಓದೋದ್ರ ಮೂಲಕ ಈ ನುಡಿ ನಮನವನ್ನು ಸಲ್ಲಿಸಬೇಕು ಅಂತೇಳಿ ನಿಮ್ಮ ಜೊತೆ ಇದ್ದೇನೆ. ಇದನ್ನು ಸೂಚಿಸಿದಂತಹ ಕುವೆಂಪು ತೇಜಸ್ವಿ ಬಳಗದ ಗೆಳೆಯರಾದ ಹಿರಿಯರಾದ ಜಿ ಟಿ ನರೇಂದ್ರ ಕುಮಾರ್ ಸರ್ ಅವರಿಗೆ ನಾನು ಆರಂಭದಲ್ಲೇ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನ್ನನ್ನು ನೆನಪಿಸ್ಕೊಂಡು ಜರಗ್ನಳ್ಳಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸೋದಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಹಾಗೂ ಜೊತೆಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮೆಲ್ಲರ ಪರವಾಗಿ ನಾನು ನಿಮಗೆ ಗೊತ್ತಿರ್ತಕ್ಕಂಥ ಅನೇಕ ರಚನೆಗಳಿದ್ದಾವೆ, ಅವುಗಳ ಜೊತೆ ಕೆಲವು ನನ್ನ ಮಾತುಗಳನ್ನು ಸೇರಿಸ್ತಾ ನಮ್ಮ ನಾಡು ಕಂಡ ಹಿರಿಯ ಕವಿಗೆ ನುಡಿ ನಮನವನ್ನು ಅಥವಾ ಜಲಾಂಜಲಿಯನ್ನು ಅರ್ಪಿಸ್ಬೋದು ಅಂಥೇಳಿ ಅಂದ್ಕೊಂಡಿದ್ದೇನೆ. 1949 ಸೆಪ್ಟೆಂಬರ್ 8ನೇ ತಾರೀಕು ಜರಗ್ನಳ್ಳಿ ಅವರು ಜನಿಸಿದ್ದು. 2008ರಲ್ಲಿ ಅವ್ರಿಗೆ 60 ವರ್ಷ ತುಂಬಿದಾಗ ಅವರ ಷಷ್ಠ್ಯಬ್ದವನ್ನು ಇಡೀ ನಾಡು ವೈಭವದಿಂದ ಆಚರಿಸಿದ್ದನ್ನು ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಬಾಗಿನವನ್ನು ಅರ್ಪಿಸಲಾಯಿತು, ಒಂದು ಗ್ರಂಥ ಗೌರವ. ಅದರ ಹೆಸರು ತುಂತುರು ಅಂಥೇಳಿ. ಆ ಕಾರಣಕ್ಕಾಗಿ ನಾವು ಇವತ್ತು ಅವರಿಗೆ ಸಲ್ಲಿಸ್ತಿರ್ತಕ್ಕಂತಹ ನುಡಿ ನಮನಕ್ಕೂ ಕೂಡ ಕಣ್ಣ ತುಂತುರು ಅನ್ನೋ ಹೆಸರನ್ನು, ತಲೆಬರಹವನ್ನು ಇಟ್ಕೊಂಡಿದ್ದೀವಿ. ನಮ್ಮೆಲ್ಲರ ಒಂದೊಂದು ಕಣ್ಣ ಹನಿ ಕೂಡ ಈ ನಾಡಿನ ಹಿರಿಯ ಕವಿಗೆ ಸಲ್ಲಿಸ್ತಕ್ಕಂತಹ ಜಲಾಂಜಲಿ ಅಥವಾ ನುಡಿ ತರ್ಪಣ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಜರಗ್ನಳ್ಳಿ ಶಿವಶಂಕರ್ ಅವರ ಹನಿ ಕವಿತೆಗಳನ್ನು ಪ್ರಕಟಿಸ್ತಲೇ ಇರ್ತಕ್ಕಂತಹ ಪತ್ರಿಕೆಗಳೇ ಇಲ್ಲವೇನೋ ಅಂತ ಹೇಳಿದ್ರೆ ಅದೇನು ಅಂಥ ಉತ್ಪ್ರೇಕ್ಷೆಯ ಮಾತೇನಲ್ಲ. ಯಾಕಂತಂದರೆ ಅಷ್ಟು ಪ್ರಸಿದ್ಧಿ ಪಡೆದಂತಹ ಹನಿ ಕವಿತೆಗಳ ಕವಿ ಇವರು ಅನ್ನೋದು. ನಾವಂತೂ ಇವರ ಹೆಸರನ್ನು ಮೊದಲು ಕೇಳಿದ್ದೇ ಇವರ ಹನಿ ಕವಿತೆಗಳನ್ನು ಪತ್ರಿಕೆಗಳಲ್ಲಿ ನೋಡಿ. ಯುಗಾದಿ ದೀಪಾವಳಿ ಸಂಚಿಕೆಯ ವಿಶೇಷಾಂಕಗಳಲ್ಲಂತೂ ಪುಟ ತೆರೆದ್ರೆ ಇವ್ರದ್ದು, ದುಂಡಿರಾಜ್ ಅವ್ರದ್ದು, CPK ಅವ್ರದ್ದು, ಎಂ ಅಕ್ಬರ್ ಅಲಿ ಅವ್ರದ್ದು, ದಿನಕರ್ ದೇಸಾಯಿ ಇಂಥ ಎಲ್ಲರ ಹನಿ ಕವಿತೆಗಳು ಅದಕ್ಕೆ ಪಿಲ್ಲರ್ಗಳ ಥರ ಬಳಸ್ತಾಯಿದ್ರು. ಆದರೆ ಆ ಪಿಲ್ಲರ್ಗಳ ಥರ ಬಳಸ್ತಾ ಇರೋದಕ್ಕೂ ಒಂದು ಸಾಹಿತ್ಯಿಕ ಮೌಲ್ಯವನ್ನು ತಂದದ್ದು ಜರಗ್ನಳ್ಳಿ, ದಿನಕರ್ ದೇಸಾಯಿ, ಅಕ್ಬರ್ ಅಲಿ, ದುಂಡಿರಾಜ್ ಅಂತ ಕವಿಗಳು ಅನ್ನೋದನ್ನು ನಾನು ಇಲ್ಲಿ ನೆನಪಿಸ್ಕೋಬೇಕು ಅಂತ ಹೇಳಿ. ಜರಗ್ನಹಳ್ಳಿ ಶಿವಶಂಕರ್ ಅನ್ನೋ ಹೆಸರು ಮಾಡಿ ಎಷ್ಟು ಚೆನ್ನಾಗಿದೆ. ಶಿವ ಮತ್ತು ಶಂಕರ ಎರಡೂ ಒಂದೇ. ನಾನು ತಮಾಷೆ ಮಾಡ್ತಾಯಿದ್ದೆ, ಸರ್ ನಿಮ್ಮ ಹೆಸರಲ್ಲಿ ದ್ವಿರುಕ್ತಿದೆ ನೋಡಿ, ಶಿವ ಮತ್ತು ಶಂಕರ ಅಂತ ಇಟ್ಕೊಂಡ್ಬಿಟ್ಟಿದ್ದೀರ ಅಂತ. ಶಿವಶಂಕರ ಅಂತ ನಾವು ಕರಿತೀವಲ್ಲ ಹಾಗೆ. ಆದರೆ ತನ್ನ ಹೆಸರಿಗಿಂತ ಮೊದಲು ತನ್ನ ಊರಿನ ಹೆಸರನ್ನು ಇಟ್ಕೊಂಡಿದ್ದಾರೆ, ಮಾಸ್ತಿಯವರ ಥರ, ಜರಗ್ನಳ್ಳಿ ಶಿವಶಂಕರ್ ಅಂತೇಳಿ. ಇವತ್ತು ಜರಗ್ನಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮ ಆಗಿತ್ತು ಆ ಕಾಲಕ್ಕೆ, ಈಗ ಊರ ಮಧ್ಯಕ್ಕೆ ಸೇರಿಕೊಂಡಿದೆ. ಆ ಹಳ್ಳಿಯ ಹೆಸರನ್ನು ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಮಾಡಿ ಹೋಗಿದ್ದಾರೆ ಜರಗ್ನಳ್ಳಿ ಶಿವಶಂಕರ್. ಜರಗ್ನಳ್ಳಿ ಅಂದ ತಕ್ಷಣವೇ ಅಲ್ಲಿಯ ಯಾವ ರಾಜಕಾರಣಿನೂ ನಮಗೆ ನೆನಪಾಗಲ್ಲ, ಅಥವಾ ಬೇರೆ ಯಾರೋ ನೆನಪಾಗೋದಿಲ್ಲ, ಶಿವಶಂಕರೇ ನೆನಪಾಗ್ತಕ್ಕಂಥದ್ದು. ಆ ಜರಗ್ನಳ್ಳಿ ಎಲ್ಲಿದೆ ಅಂತ ಗೊತ್ತಿಲ್ಲದ ನಾಡಿನಾದ್ಯಂತ ದೇಶ ವಿದೇಶಗಳಲ್ಲೂ ಜರಗ್ನಳ್ಳಿಯ ಊರು ಶಿವಶಂಕರ್ ಮೂಲಕ ಗೊತ್ತು ಅನ್ನೋದು ಇವತ್ತು ನಾವು ನೆನಪಿಸ್ಕೋಬೇಕಾಗಿತ್ತು ಅಂತ ಹೇಳಿ. ಬನಶಂಕರಿ ದಾಟಿದ್ರೆ ಜರಗ್ನಳ್ಳಿ, ಅದು
ಆಗಿನ ಕಾಲಕ್ಕೆ ಇವರು ಸಾಹಿತ್ಯ ರಚನೆಯನ್ನು ಆರಂಭ ಮಾಡೋ ಕಾಲಕ್ಕೆ ಬೆಂಗಳೂರನ್ನು ಆತುಕೊಂಡಿರ್ತಕ್ಕಂಥ ಒಂದು ಪುಟ್ಟ ಹಳ್ಳಿ ಮಾತ್ರ ಅಂತ. ಆದರೆ ಈಗ ಬೆಂಗಳೂರು ಅದರ ಆಚೆಗೂ ಬೇಕಾದಷ್ಟು ವಿಸ್ತರಿಸ್ಬಿಟ್ಟಿದೆ ಅಂಥೇಳಿ. ಆ ಹಳ್ಳಿಯಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲ ಇದ್ದಂತಹ ರೈತ ಕುಟುಂಬದಲ್ಲಿ ಜನಿಸಿದಂಥವರು ಜರಗ್ನಳ್ಳಿ. ಊರಿನಲ್ಲೇ ಸ್ವಂತ ಮನೆ ಕಟ್ಕೊಂಡಿದ್ರು. ಅವರ ಅಣ್ಣ ತಮ್ಮಂದರೆಲ್ಲ ಇದ್ದದ್ದು ಕೂಡ ಅದೇ ಊರಿನಲ್ಲಿ, ಈಗಲೂ ಅಲ್ಲೇ ಇರ್ತಕ್ಕಂಥದ್ದು ಅಂತ. ಒಂದು ವಿಶೇಷ ಏನಪ್ಪ ಅಂತಂದರೆ ಜರಗ್ನಳ್ಳಿಯವ್ರ ಮನೆ ಹೆಸರು ಅಣ್ಣನ ಮನೆ ಅಂತ. ಯಾವ ಅಣ್ಣ ಅಂತಂದರೆ ಅದು ನಾಡಿಗೆ ಅಣ್ಣನಾದ ಬಸವಣ್ಣನ ಮನೆ ಅಂಥೇಳಿ. ಹಾಗೆ ಅವರ ಸಹೋದರರ ಮನೆಗೂ ಆ ಥರದ್ದು ಒಂದೊಂದು ವಚನಕಾರರ ಹೆಸರನ್ನೇ ಕೊಟ್ಬಿಟ್ಟಿದ್ದಾರೆ. ಜರಗ್ನಳ್ಳಿ ನಾವು ಹೋಗಿ ನೋಡಿದ್ರೆ ವಚನಕಾರರ ಹೆಸರಿರ್ತಕ್ಕಂಥ ಜರಗ್ನಳ್ಳಿಯವ್ರ ಮನೆ ಮತ್ತು ಅವ್ರ ಸಹೋದರರ ಮನೆಯನ್ನೆಲ್ಲ ನಾವು ನೋಡ್ಬೋದು. ಆರಂಭದ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಜರಗ್ನಳ್ಳಿ ಸುತ್ತಮುತ್ತ ಮಾಡಿದ್ರು. SSLC ನಂತರ ಅವ್ರು ಟೈಪಿಂಗ್ ಕಲಿತರು. ಆಮೇಲೆ ತಕ್ಷಣಕ್ಕೆ ಸಿಕ್ಕಿದ ಒಂದು ಬ್ಯಾಂಕ್ ಉದ್ಯೋಗದಲ್ಲಿ ಸುದೀರ್ಘ ಕಾಲ ಇದ್ದರು. 2001 ತನಕನೂ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಆಮೇಲೆ ಅದನ್ನು VRS ಏನೋ ತಗೊಂಡ್ರು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆದರೆ ಬ್ಯಾಂಕಲ್ಲಿ ಉದ್ಯೋಗಿ ಆಗೋದ್ರ ಜೊತೆಗೆ ತಾವಿದ್ದ ಆ ಊರನ್ನು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಮಾಡಿಕೊಂಡಿದ್ದು ಭಾಳ ಮುಖ್ಯ ಅಂಥೇಳಿ. ಜರಗ್ನಳ್ಳಿ ಅಂದ ತಕ್ಷಣ ಅಲ್ಲೇನೋ ಒಂದು ನಡೀತಾ ಇದೆ ಅನ್ನೋದನ್ನು ತುಂಬ ಜನ ಗುರುತಿಸ ಹಾಗೆ ಅವ್ರು ಮಾಡಿದ್ರು ಅಂತೇಳಿ. ಹೇಗೆ ಅಂತಂದರೆ ಅವ್ರು ಸಂಘಟಿಸಿದ ಅನೇಕ ಕಾವ್ಯ ಕಮ್ಮಟಗಳು, ಇನ್ನು ಸಾಹಿತ್ಯ ಅಕಾಡೆಮಿ ಕಾವ್ಯ ಕಮ್ಮಟಗಳನ್ನು ನಡೆಸ್ತಿತ್ತೋ ಇಲ್ವೋ, ಆದರೆ ಜರಗ್ನಳ್ಳಿ ಹೊಸ ಹುಡುಗರನ್ನು, ಹೊಸ ತಲೆಮಾರಿನವ್ರನ್ನ ಸೇರಿಸ್ಕೊಂಡು ಅನೇಕ ಕಾವ್ಯ ಕಮ್ಮಟಗಳನ್ನು ನಡೆಸ್ತಾ ಇದ್ರಲ್ಲ, ಅದು ಅತ್ಯಂತ ಒಳ್ಳೆ ಗುಣಮಟ್ಟದ್ದಾಗಿತ್ತು ಮತ್ತು ಬಹಳ ಹೆಸರು. ಯಾವಾಗ ನಡೆಸ್ತಾರೆ ಮುಂದಿನ ಕಾವ್ಯ ಕಮ್ಮಟ ಅಂತ ಕಾಯೋ ಹಾಗೆ ಇರ್ತಾಯಿತ್ತು ಅನ್ನೋದು ಭಾಳ ಮುಖ್ಯ ಅಂಥೇಳಿ. ಆಮೇಲೆ ಅಲ್ಲಿ ನಾಟಕಗಳನ್ನು ಮಾಡಿಸೋರು, ಕವಿಗೋಷ್ಠಿಗಳನ್ನು ನಡೆಸಿದ್ರು. ಲೆಕ್ಕವೇ ಇಲ್ಲದಷ್ಟು ಕವಿಗೋಷ್ಠಿಗಳು ಜರಗ್ನಳ್ಳಿಯಲ್ಲಿ ನಡೆದಿವೆ. ಹಾಗೆ ಉಪನ್ಯಾಸಗಳಿಗೆ ನಮ್ಮ ನಾಡಿನ ಸಿದ್ಧ ಪ್ರಸಿದ್ಧರೆಲ್ಲ ಅಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಸಿದ್ಧ ಪ್ರಸಿದ್ಧರೆಲ್ಲ ಅಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು 1998ರಲ್ಲಿರಬೇಕು. ನಮ್ಮ ಹಿರಿಯ ರಂಗಕರ್ಮಿಯಾಗಿರ್ತಕ್ಕಂತಹ ಇವರು ಹೇಳೋರು, ಯಾರು KV ನಾಗರಾಜ ಮೂರ್ತಿಯವರು, ಮಂಟಸ್ವಾಮಿ ನಾಟಕವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನೋಡಿದಂತಹ ಜರಗ್ನಳ್ಳಿ ಶಿವಶಂಕರ್ ಅವರು, ನಮ್ಮ ಜರಗ್ನಳ್ಳಿಯಲ್ಲಿ ಇದನ್ನು ಮಾಡಿಸ್ಬೇಕನ್ರಿ ಅಂತೇಳಿ ಹಠ ಹಿಡಿದಿದ್ರಂತೆ. ಅಲ್ಲ ಸ್ವಾಮಿ, ಕಲಾಮಂದಿರದಂತಹ ಸುಸಜ್ಜಿತ ರಂಗಮಂದಿರ ಇಲ್ಲಿ, ಅಲ್ಲಿ ಬಂದು ಬೀದಿಲಿ ನಾವು ಹೆಂಗೆ ಮಾಡೋದು ನಾಟಕ ಅಂತೇಳಿ ನಾಗರಾಜ ಮೂರ್ತಿಯವರು ಅನುಮಾನ ವ್ಯಕ್ತಪಡಿಸಿದ್ರೆ, ನೀವು ಬಂದು ನೋಡಿ ಆಮೇಲೆ ಮಾತಾಡಿ ಅಂತಂದ್ಬಿಟ್ಟು ಬಹಳ ಅದ್ಭುತವಾಗಿ ಅವರು ಆ ಊರಿನಲ್ಲಿ ಇದನ್ನೆಲ್ಲ ಸಂಘಟಿಸ್ಬಿಟ್ಟು ರಂಗಸಜ್ಜಿಕೆಯನ್ನು ಮಾಡಿ ಇಷ್ಟೆಲ್ಲ ಆದರೂ ಯಾರು ಜನ ಬರ್ತಾರೆ ಅಂತಕ್ಕಂಥ ಒಂದು ಭಾಳ ದೊಡ್ಡ ಅನುಮಾನ ಇತ್ತಂತೆ. ಆದರೆ ನಾಟಕ ಶುರುವಾಗಿದ್ದೇ 2000-3000 ಜನ ಬಂದು ಸುತ್ತ ಸೇರಿಕೊಂಡು ನಾಟಕವನ್ನು ಯಶಸ್ವಿಗೊಳಿಸಿದ ಬಗ್ಗೆ ನಾಗರಾಜ ಮೂರ್ತಿಯವರು ಯಾವಾಗಲೂ ಹೇಳೋರು. ಆ ಥರದ ಒಂದು ಸಂಘಟನಾ ಶಕ್ತಿ ಶಿವಶಂಕರ್ ಅವ್ರದ್ದಾಗಿತ್ತು ಅಂತಕ್ಕಂಥದ್ದು. ಹಾಗೆ ಇವರು ಬರೆದ ಕಾವ್ಯ ಕಮ್ಮಟದ ಬಗ್ಗೆ, ಇವರು ನಡೆಸ್ತಿದ್ದ ಕಾವ್ಯ ಕಮ್ಮಟದ ಬಗ್ಗೆ ಹೇಳಿದೆ. ನಮ್ಮ ನಾಡಿನ ಅನೇಕ ಗಣ್ಯ ಕವಿಗಳು, ವಿಮರ್ಶಕರನ್ನು ಕರೆಸಿ ಯುವ ತಲೆಮಾರಿಗೆ ಮಾರ್ಗದರ್ಶಕವಾಗಿರ್ತಕ್ಕಂಥ ಕಾವ್ಯ ಕಮ್ಮಟ ನಡೀತಾ ಇತ್ತಲ್ಲ, ಒಂದಂತೂ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಒಂದು ಕಾವ್ಯ ಕಮ್ಮಟದ ಬಗ್ಗೆ ನಮ್ಮ RG ಹಳ್ಳಿ ನಾಗರಾಜ್ ಅವರು ತರಂಗದಲ್ಲಿ ಒಂದು ಲೇಖನ ಬರೆದಿದ್ದು ನನಗಿನ್ನೂ ನೆನಪಿದೆ. ಅಷ್ಟು ಅದ್ಭುತವಾದ ಕಾವ್ಯ ಕಮ್ಮಟವನ್ನು ಮಾಡ್ತಾಯಿದ್ರು ಅಂಥೇಳಿ. ಮತ್ತು ಜೊತೆಗೆ ಒಂದು 2-3 ದಶಕಗಳಿಂದ ತಮ್ಮ ಮನೆ ಸುತ್ತಮುತ್ತನೇ ಮೊದಲು ಅವ್ರ ಮನೆಯಲ್ಲೇ ಶುರು ಮಾಡಿ ಪಕ್ಕದವರ ಚೌಲ್ಟ್ರಿಯಲ್ಲಿ ಅದನ್ನು ನಡೆಸ್ತಾ ಇದ್ರು. ದಶಕಗಟ್ಟಲೆ ಜರಗ್ನಳ್ಳಿಯಲ್ಲಿ ಅವ್ರು ನಡೆಸ್ಕೊಂಡು ಬಂದಿರತಕ್ಕಂಥ ಆ ಬೆಳದಿಂಗಳಿನ ಉಪನ್ಯಾಸ ಮಾಲೆ, ನಾನು ಕೂಡ ಒಂದು ಉಪನ್ಯಾಸಕ್ಕೆ ಅವರಿಂದ ಆಹ್ವಾನಿತರಾಗಿ ಅಲ್ಲಿಗೆ ಹೋಗಿದ್ದೆ ಅನ್ನೋದು ಭಾಳ ಮುಖ್ಯ. ಇದೆಲ್ಲ ಅವರೊಬ್ಬ ಅದ್ಭುತ ಸಂಘಟಕ ಅನ್ನೋದನ್ನು ತೋರಿಸುತ್ತೆ ಅಂಥೇಳಿ. ನಮಗೆಲ್ಲ ಗೊತ್ತಿದೆ ಜರಗ್ನಳ್ಳಿ ಹೇಗಿದ್ದರಪ್ಪ ಅಂಥೇಳಿ. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ನೋಡಿ. ಜರಗ್ನಳ್ಳಿ ಅಂದ ತಕ್ಷಣವೇ ಒಂದು ನಗೆಮಗದ ಪೂರ್ಣ ಚಂದಿರ ಇದ್ದ ಹಾಗೆ ಅಂಥೇಳಿ. ಒಂದು ಜುಬ್ಬ ಹಾಕ್ಕೊಂಡಿರೋರು, ಒಂದು ಪೈಜಾಮ ಹಾಕ್ಕೊಂಡಿರೋರು, ಬಗಲಲ್ಲಿ ಒಂದು ಬ್ಯಾಗ್
ಬುದ್ಧಿಜೀವಿಗಳು ಉಪಯೋಗಿಸ್ತಕ್ಕಂಥ ಬ್ಯಾಗ್. ಕೊನೇ ತನಕ ಜರಗ್ನಲ್ಲಿ ಕಾಣಿಸ್ಕೊಂಡಿದ್ದೇ ಹೀಗೆ ಅಂಥೇಳಿ. ನುಣ್ಣಗೆ ಹೊಳಿತಾ ಇದ್ದಂಥ ಅವರ ಆ ಬೋಳು ತಲೆ ಇತ್ತಲ್ಲ, ಅದನ್ನೇ ಕುರಿತು ಒಂದು ಕಡೆ ಅವರು ಬರೆದಿದ್ದಾರೆ ನೋಡಿ, ಮುಡಿ ಅಂತೇಳಿ. ದೇವರ ನೆರಳು ಅಂತಕ್ಕಂಥ ಅವರ ಒಂದು ಸಂಕಲನದಲ್ಲಿದೆ. ಮುಡಿ ಅನ್ನೋ ಪದ್ಯ ನೋಡಿ. ಮುಡಿ ಕೊಡಬೇಕೆಂದು ಹರಕೆ ಹೊತ್ತಿದ್ದೆ, ಮುಡಿ ಕೊಡಬೇಕೆಂದು ಹರಕೆ ಹೊತ್ತಿದ್ದೆ, ದೇವರೇ ನನ್ನ ಮನೆಗೆ ಬಂದು ಮುಡಿ ತೆಗೆದುಕೊಂಡು ಹೋಗಿದ್ದಾನೆ, ದೇವರೇ ನನ್ನ ಮನೆಗೆ ಬಂದು ಮುಡಿ ತೆಗೆದುಕೊಂಡು ಹೋಗಿದ್ದಾನೆ, ಬೇಕಾದರೆ ನೋಡಿ ನನ್ನ ಬೋಳಾಗಿದೆ ನನ್ನ ತಲೆ ಅಂತೇಳಿ ಅವರು ತಮಾಷೆ ಮಾಡ್ತಾಯಿದ್ರು. ಅವರ ಆ ಕಾವ್ಯವನ್ನು ಕುರಿತು ಮಾತನಾಡೋ ಮೊದಲು ಅವರ ವ್ಯಕ್ತಿತ್ವ ಇವತ್ತು ನಮಗೆ ನೆನಪಾಗ್ತಿರ್ತಕ್ಕಂಥದ್ದು ಅಂತಂದರೆ ನಗುಮುಖದ ಒಂದು ಪೂರ್ಣ ಚಂದ್ರನ ಥರದ ಒಂದು, ಆಮೇಲೆ ತುಂಬ ಸರಸಿ ಮಾತಿನಲ್ಲಿ. ಜರಗ್ನಳ್ಳಿ ಒಂದು ಕಡೆ ಇದ್ದಾರೆ ಅಂತಂದರೆ ಅಲ್ಲಿ ನಗುವಿನ ಅಲೆ ಇದೆ ಅಂತೇಳಿ, ಒಂದು ಗುಂಪಿನಲ್ಲಿ ಎದ್ದು ಕಾಣ್ತಕ್ಕಂತಹ ಮಾತುಗಾರಿಕೆ. ಆದರೆ ಗಟ್ಟಿ ದನಿಯಲ್ಲಿ ಮಾತಾಡ್ತಿರ್ಲಿಲ್ಲ ಎಲ್ಲೂ ಕೂಡ. ನಿಧಾನವಾಗಿ ಆಪ್ತವಾಗಿ ಮದಿರೆಯ ಮತ್ತಿನಂತೆ ಮಾತಿಗಳಿದ್ರೆ ಎಂಥವರು ಕೂಡ ಟೈಟ್ ಆಗಿಬಿಡ್ತಾರೆ ಕಣ್ರಿ ಅಂತೇಳಿ ನಮ್ಮ ಎಲ್ಲೇನು ಮುಖದ್ರಾಜು ಯಾವಾಗಲೂ ತಮಾಷೆ ಮಾಡೋರು. ಮುಖದ್ರಾಜು ಅವರು ಒಂದು ಕಡೆ ಬರ್ದಿದ್ದಾರೆ ಜರಗ್ನಳ್ಳಿಯವ್ರನ್ನ ಕುರಿತು ಮಾತನ್ನು. ನಿಧಾನವಾಗಿ ಆಪ್ತವಾಗಿ ಮದಿರೆಯ ಮತ್ತಿನಂತೆ ಮಾತಿಗಿಳಿದರೆ ಎಂತಹವರು ಟೈಟ್ ಆಗಿ ಬಿಡುತ್ತಾರೆ ಅಂತೇಳಿ ನೈಟ್ ಕಂಪ್ನಿ ಕೊಡ್ತಾ ಇದ್ದ ಮುಖದ್ರಾಜಿಗೆ ಈ ಟೈಟ್ ಆದ ಅನುಭವ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆದರೆ ಸಭೆಗಳಲ್ಲಿ ಅವರು ಮಾತಿಗೆ ನಿಂತು ಅಂತಂದರೆ ಅದೇ ಒಂದು ಬಗೆಯ ಲವಲವಿಕೆ. ಮಾತು ಆರಂಭ ಮಾಡಿದಾಗಿಂದ ಕೊನೇ ತನಕನೂ ಮುಗಿಸೋ ತನಕನೂ ಅವರಲ್ಲಿ ಒಂದು ಲವಲವಿಕೆ ಇರ್ತಾಯಿತ್ತು ಅಂತ. ಆಮೇಲೆ ಮಾತಿಗೆ ಒಂದು 2-3 ಆದರೂ ನಗೆ ಹನಿಗಳನ್ನು ಹೇಳದೆ ಮಾತು ಮುಗಿಸ್ತಾ ಇರಲಿಲ್ಲ. ಒಂಥರದ ಮೋಜು, ಮಾತು ಮತ್ತು ಮೋಜು ಜೊತೆಗೆ ಒಂದು ವಿಸ್ಮಯ ಇರ್ತಾಯಿತ್ತು ಅವ್ರ ಮಾತಿನಲ್ಲಿ, ಜೊತೆಗೆ ಒಂದು ಆನಂದ ಇರ್ತಾಯಿತ್ತು. ಈ ಲವಲವಿಕೆ, ಮೋಜು, ವಿಸ್ಮಯ ಮತ್ತು ಆನಂದ ಇವೆಲ್ಲವೂ ಸೇರಿ ಅವರ ಮಾತುಗಾರಿಕೆ ಸಭೆಯಲ್ಲಿ ಎಷ್ಟು ಚೆನ್ನಾಗಿತ್ತಪ್ಪ ಅಂತಂದರೆ, ಸಭೆಯಲ್ಲಿ ಹೇಗೋ 4-6 ಜನರ ಗುಂಪಿನಲ್ಲೂ ಅಷ್ಟೇ ಒಂಥರದ ನಿರಂತರವಾದ ಮಾತಿನ ಪ್ರವಾಹ ಅಂತೀವಲ್ಲ, ಆ ಥರ ಎಲ್ಲೂ ಕೂಡ ಎತ್ತರದ ದನಿಯಲ್ಲಿ ಮಾತಾಡಿದ್ದೇ ಇಲ್ಲ ಅಂತ. ಅದಕ್ಕೆ ಹೇಳೋರು, ಇದುವರೆಗೂ ಜರಗ್ನಳ್ಳಿ ಯಾರ ಜೊತೆನೂ ಜಗಳ ಆಡಿದ ಉದಾಹರಣೆನೇ ಇಲ್ಲ ಕಣ್ರಿ ಅಂತ ಹೇಳೋರು. ರಾಮಚಂದ್ರ ಶರ್ಮರು ಇವರ ಹನಿ ಕವಿತೆಗಳನ್ನು ಛೇಡಿಸಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಅನ್ನೋ ರೀತಿಯ ಹನಿ ಕವಿತೆಗಳ ಮೇಲೆ ಬ್ರಹ್ಮಾಸ್ತ್ರ ಬೀರ್ತಾಯಿದ್ರು. ಆದರೆ ಅಂತಹ ರಾಮಚಂದ್ರ ಶರ್ಮರ ಜೊತೆಗೂ ಒಂದು ಬಗೆಯ ಸ್ನೇಹವನ್ನು ಇಟ್ಕೊಂಡಿದ್ದಂತಹ ಜರಗ್ನಳ್ಳಿ ನಮಗೆ ಇವತ್ತು ಬಹಳ ಮುಖ್ಯರಾಗಿ ಕಾಣ್ತಾರೆ ಅಂತ. ಅವ್ರ ಮಗಳು ಶುಭದಾ ಅಂತ, ಶುಭದಾ ಅನ್ನೋ ಹೆಸರಿನಲ್ಲಿ ಒಂದು ಪ್ರಕಾಶನ ಕೂಡ ಇವರು ನಡೆಸಿದ ಒಂದು ಸೇವೆಯನ್ನು ನಾವು ಇವತ್ತು ನೆನಬೇಕು ಅಂತೇಳಿ. ಸ್ನೇಹಿತರೆ, ಅವರ ಕಾವ್ಯ ಬಿಟ್ಟು ಮತ್ತೇನನ್ನು ಬರೆದಿಲ್ಲ ಇವರು ಜರಗ್ನಳ್ಳಿಯವರು. ಆ ಪಯಣವನ್ನು ಒಂದು ಸಲ ನಾವು ನೆನಪು ಮಾಡ್ಕೊಳ್ಳೋದಾದರೆ 1985ರಲ್ಲಿ ಶುಭಾಂಗಿ ಅನ್ನೋ ಒಂದು ಹನಿ ಕವಿತೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಪ್ರವೇಶ ಮಾಡ್ತಾರೆ. ಅದಕ್ಕೆ GSS ಮುನ್ನುಡಿ ಬರೆದರೆ ನಮ್ಮ BR ಲಕ್ಷ್ಮಣರಾವ್ ಬೆನ್ನುಡಿ ಬರೆದು ಹರಿಸ್ತಾರೆ. ಅದಾದ ನಂತರ 1991ರಲ್ಲಿ ಬುಗ್ಗೆ ಅಂತಕ್ಕಂತಹ ಮತ್ತೊಂದು ಸಂಕಲನಕ್ಕೆ ನಾಡಿನ ಖ್ಯಾತ ವಿಮರ್ಶಕರಾದ G ರಾಜಶೇಖರ್ ಅವರು ಮುನ್ನುಡಿ ಬರೆದರೆ CR ಸಿಂಹ ಬೆನ್ನುಡಿ ಬರೆದು ಹರಿಸ್ತಾರೆ. 1998ರಲ್ಲಿ ಮರಗಳು, 2000ರಲ್ಲಿ ಮಳೆ, 2001ರಲ್ಲಿ ಎರೆಹುಳು, 2002ರಲ್ಲಿ 2 ಸಂಕಲನಗಳು ಬಂದಿದೆ, ಒಂದು ಆಲಿಕಲ್ಲು ಮತ್ತು ಝರಿ ಅಂತೇಳಿ. 2003ರಲ್ಲಿ ದೇವರ ನೆರಳು ಅಂತಕ್ಕಂಥ ಒಂದು ಸಂಕಲನ, 2004ರಲ್ಲಿ ಭಾವ ಬದುಕು ಅನ್ನೋ ಒಂದು ಸಂಕಲನ. ಆನಂತರ ಅವರ ಹನಿ ಕವಿತೆಗಳ ಸಮಗ್ರ ಕವಿತೆ 2008ರ ಹೊತ್ತಿನಲ್ಲೇ ಬಂತು. ಆನಂತರನೂ ಅವ್ರು ಬರೆದ ಅನೇಕ ಕವಿತೆಗಳಿದೆ ಅಂತ. ಯಾಕಂತಂದರೆ ನಾನು ಆಮೇಲೆ ಒಂದು ಸಂಜೆವಾಣಿಗಾಗಿ ಮಾಡಿದಂತಹ ವಿಶೇಷ ಸಂಚಿಕೆಗೆ ಹೊಸ 20 ಕವಿತೆಗಳನ್ನು ಅವ್ರು ಕೊಟ್ಟಿದ್ದು ನನಗೆ ನೆನಪಿದೆ. ಜರಗ್ನಳ್ಳಿ ಅವರನ್ನು ಕುರಿತು ನಮ್ಮ ನಾಡಿನಲ್ಲಿ ಬರೀದಲ್ಲೇ ಇರ್ತಕ್ಕಂತಹ ಲೇಖಕರೇ ಇಲ್ವೇನೋ ಅಂತ ಅನ್ಬೋದು. ಯಾಕೆಂತಂದರೆ ತಮ್ಮ ಪುಸ್ತಕನ ಎಲ್ಲ ಲೇಖಕರಿಗೂ ಕಳಿಸೋರು. ಅವರು ಬರೆದ ಉತ್ತರಗಳನ್ನು ಹಾಗಾಗಿ ಜೋಪಾನ ಮಾಡಿ ಜತನದಿಂದ ಕಾಪಿಡೋರು. ಅವರ ಅಭಿನಂದನಾ ಗ್ರಂಥ ನೀವು ನೋಡಿದ್ರೆ ಅದರಲ್ಲಿ ನಮ್ಮ ನಾಡಿನ ಅನೇಕ ಗಣ್ಯ ಸಾಹಿತಿಗಳು ಅವರಿಗೆ ಅವ್ರ ಕವಿತೆಗಳನ್ನು ಬರೆದು
ಓದಿ ಸಂತೋಷಪಟ್ಟು ಬರೆದಿರ್ತಕ್ಕಂತಹ ಪತ್ರಗಳನ್ನು ನಾವು ಇವತ್ತು ನೋಡ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಇಬ್ಬರ ಮಾತನ್ನು ನಾನು ಇಲ್ಲಿ ನೆನಪು ಮಾಡೋದಾದರೆ, ಒಂದು ಕಂಬಾರು ಚಂದ್ರಶೇಖರ್ ಕಂಬಾರು ಹೇಳಿರ್ತಕ್ಕಂಥ ಮಾತು ನೋಡಿ, ಜರಗ್ನಳ್ಳಿ ಶಿವಶಂಕರ ಜನ್ಮಜಾತ ಕವಿ ಅಂತ ಹೇಳ್ತಾರೆ. ಅವರೇ ಒಂದು ಸಂಕಲನಕ್ಕೆ ಬರೆದ ಮುನ್ನುಡಿಯಲ್ಲಿ ಹೇಳಿರೋ ಮಾತಿದು. ಜರಗ್ನಳ್ಳಿ ಶಿವಶಂಕರ ಜನ್ಮಜಾತ ಕವಿ, ತನ್ನ ಎಲ್ಲ ಸರೀಕ ಕವಿಗಳಿಗಿಂತ ಭಿನ್ನವಾಗಿ ಬರೆಯುವ ಕವಿ. ಬೇರೆಯವರ ಕಾವ್ಯಕ್ಕೆ ವಾಕ್ಯವೇ ಮೂಲ ಘಟಕವಾದರೆ ಇವರ ಕಾವ್ಯಕ್ಕೆ ಶಬ್ದವೇ ಮೂಲ ಘಟಕವಾಗಿದೆ ಅಂಥೇಳಿ ಕಂಬಾರರು ಇವರ ಮೊಟ್ಟ ಮೊದಲ ಸಂಕಲನದಲ್ಲಿ ಹೇಳಿರ್ತಕ್ಕಂಥ ಮಾತಿದೆಯಲ್ಲ, ಅದು ಬಹಳ ದೊಡ್ಡ ಪ್ರಶಂಸೆ ಮತ್ತು ಈ ಕವಿಯ ಬಗ್ಗೆ ಇದ್ದ ಭರವಸೆ ಅಂತೇಳಿ ನನಗನ್ಸುತ್ತೆ. ಹಾಗೆಯೇ ಇವರ ಹನಿಕವಿತೆಗಳಲ್ಲಿರ್ತಕ್ಕಂತಹ ಸೌಂದರ್ಯ ಮತ್ತು ವ್ಯಂಗ್ಯ, ವಿಡಂಬನೆ ಮತ್ತು ಭಾಷೆಯನ್ನು ಬಳಸೋ ರೀತಿ, ಇದೆಲ್ಲವನ್ನು ನೋಡಿ ರಾಷ್ಟ್ರಕವಿಗಳಾದ ಎಸ್ ಶಿವರುದ್ರಪ್ಪನವರು ಒಂದು ಕಡೆ ಬರೀತಾರೆ, ಕವಿತೆಗಳ ಹಿಂದೆ ಅನುಭವ ಹಾಗೂ ಭಾಷೆಯನ್ನು ಹೊಸತಾಗುವಂತೆ ಗ್ರಹಿಸುವ ಪ್ರಯತ್ನ ಶಿವಶಂಕರ್ ಅವರಲ್ಲಿ ಅದ್ಭುತವಾಗಿದೆ ಅಂತ ಬರೀತಾರೆ. ಚಮತ್ಕಾರವನ್ನು ದಾಟಿ ಕೂಡ ಬದುಕಿನ ಗಾಢತೆಯೊಳಗೆ ಬೇರುಗಳನ್ನು ಚಾಚುವ ಪ್ರವೃತ್ತಿ ಈ ಕವಿಯಲ್ಲಿದೆ ಅಂಥೇಳಿ ಆರಂಭದ ದಿನಗಳಲ್ಲಿ ಎಸ್ ಶಿವರುದ್ರಪ್ಪನವರು ಬರೆದ ಮಾತು. ಆನಂತರ ನಾವು ಜರಗ್ನಳ್ಳಿಯವರು ಬರೆದಿರ್ತಕ್ಕಂತಹ ನೂರಾರು ಸಾವಿರಾರು ಅಂತಲೇ ಹೇಳ್ಬೋದು ಹನಿಕವಿತೆಗಳನ್ನು ಓದಿದ್ದೀವಲ್ಲ, ಅದರೆಲ್ಲ ನಿಜ ಆಯಿತು. ಈ ಹಿರಿಯ ಕವಿಗಳಿಬ್ಬರು ಆರಂಭದ ದಿನಗಳಲ್ಲಿ ಶಿವಶಂಕರ್ ಅವರ ಪ್ರತಿಭೆಯನ್ನು ಗುರುತಿಸಿದ್ದು ಅಂತೇಳಿ ಅನಿಸುತ್ತೆ ಅಂತ ಹೇಳಿ. ಒಂದೆರಡು ಸುದೀರ್ಘ ಕವನಗಳನ್ನು ಬರೆದ ಸಂಕಲನವನ್ನು ತರೋ ಪ್ರಯತ್ನ ಪಟ್ಟರು. ಆದರೆ ಅಲ್ಲೆಲ್ಲ ಇವರ ಹನಿಕವಿತೆಗಳ ಎಷ್ಟು ಆವರಿಸ್ಕೊಂಡ್ಬಿಟ್ಟಿತ್ತು ಜರಗ್ನಳ್ಳಿಯವರ ಪ್ರತಿಭೆನ ಅಂತಂದರೆ, ಅಲ್ಲೂ ಕೂಡ ಅದೇ ಬಗೆಯ ಚಮತ್ಕಾರಗಳು ಕಂಡಿವೆ ಹೊರತು ಒಂದು ಸುದೀರ್ಘ ಗಂಭೀರ ಕವನಗಳ ಸಂಕಲನಕ್ಕೆ ಇವರು ಮುಂದೆ ಹೆಜ್ಜೆ ಇಡೋದಕ್ಕೆ ಆಗಲೇ ಇಲ್ವೇನೋ ಅನ್ನೋಷ್ಟು. ಆದರೆ ಆಗ ರಾಮಚಂದ್ರ ಶರ್ಮರು ಛೇಡಿಸ್ತಾ ಇದ್ರು ಅಂತ ಹೇಳಿದ್ನಲ್ಲ, ಅವ್ರು ಯಾರನ್ನೂ ಬಿಟ್ಟಿಲ್ಲ. ಹಾಡು ಬರೆಯೋ ಲಕ್ಷ್ಮಣ ಭಟ್ರನ್ನು ಛೇಡಿಸೋರು, ಎಚ್ ಎಸ್ ಛೇಡಿಸೋರು, ಬಿ ಆರ್ ಲಕ್ಷ್ಮಣರಾವ್ನು ಛೇಡಿಸೋರು, ದುಂಡಿರಾಜ್ ಅವ್ರನ್ನೂ ಛೇಡಿಸೋರು, ಹಾಗೆ ಜರಗ್ನಳ್ಳಿ ಅವ್ರನ್ನೂ ಕೂಡ. ದೊಡ್ಡ ದೊಡ್ಡ ಕವಿತೆಗಳು ಬರೀಬೇಕು ಅಂದರೆ ಮೊಟಕಾಗಿ ಉಳಿಬಾರದು ನಿಮ್ಮ ಪ್ರತಿಭೆ 3-4 ಸಾಲುಗಳಲ್ಲಿ, ಅಲ್ಲಿಗೆ ಮುಗಿದೋಗಬಾರ್ದು ಅದ್ರ ಕಾವು ಅನ್ನೋದು ರಾಮಚಂದ್ರ ಶರ್ಮರ ಬಹಳ ದೊಡ್ಡ ಆಕ್ಷೇಪ. ಆದರೆ ಶರ್ಮರಿಗೆ ತಿರುಗೇಟು ನೀಡಿದರೆ ಜರಗ್ನಳ್ಳಿ ಎಷ್ಟು ಚೆನ್ನಾಗಿ ಅಂತ ಅಂದ್ಬಿಟ್ಟು ಒಂದು ಮಾತಿದೆ ನೋಡಿ. ಒಂದು ಅವರು ಬರೆದಿರ್ತಕ್ಕಂತಹ ಒಂದು ಚುಟುಕದ ಮೂಲಕ ಶರ್ಮರಿಗೆ ಅವ್ರು ಕೊಟ್ಟಿರೋ ತಿರುಗೇಟು ನೋಡಿ. ದೊಡ್ಡ ದೊಡ್ಡ ಮರಗಳು ನೀಡುವ ಹಣ್ಣುಗಳು, ದೊಡ್ಡ ದೊಡ್ಡ ಮರಗಳು ನೀಡುವ ಹಣ್ಣುಗಳು, ಹಲಸು ಮಾವು ಉಳಿಯಲಾರವು ಒಂದೆರಡು ವಾರಗಳು. ದೊಡ್ಡ ದೊಡ್ಡ ಮರಗಳು ನೀಡುವ ಹಣ್ಣುಗಳು, ಹಲಸು ಮಾವು ಉಳಿಯಲಾರವು ಒಂದೆರಡು ವಾರಗಳು. ಸಣ್ಣ ಸಣ್ಣ ಪೈರುಗಳು ನೀಡುವ ಕಾಳುಗಳು, ಸಣ್ಣ ಸಣ್ಣ ಪೈರುಗಳು ನೀಡುವ ಕಾಳುಗಳು, ರಾಗಿ ಜೋಳ ಧಾನ್ಯ ಉಳಿಯುತ್ತವೆ 10 ವರ್ಷಗಳು ಅಂಥೇಳಿ ಅವರಿಗೆ ಕೊಟ್ಟ ತಿರುಗೇಟಿದೆಯಲ್ಲ, ಅದು ನಿಜ. ಇವತ್ತು ಶಿವಶಂಕರ್ ಅವರ ಕಣ್ಮರೆಯ ನಂತರವೂ ಅವರ ಆ ಕಾಳು, ಗಟ್ಟಿ ಕಾಳುಗಳು ಉಳಿತವೆ ಕನ್ನಡದಲ್ಲಿ ಅನ್ನೋದು ಬಹುಶಃ ಇದನ್ನು ಎಷ್ಟು ಒಂದು ಸಂವಾದದ ಥರ ಅವರು ಅಂದರೆ ಒಂದು ಸಮರ್ಥನೆ ಅಂತ ಬೇಕಾದರೂ ನಾವು ಭಾವಿಸ್ಬೋದು. ಇನ್ನೊಂದು ಕಡೆ ಅವರೇ ಬರೆದಿರೋ ಮಾತು ನೋಡಿ, ದುಂಡಿರಾಜ್ ಅದನ್ನು ಬಹಳ ಕಡೆ ಉಲ್ಲೇಖ ಮಾಡ್ತಾ ಇರ್ತಾರೆ. ನಾನು ಒಂದು ಸಭೆಯಲ್ಲಿ ದುಂಡಿರಾಜ್ ಅವ್ರದ್ದೇ ಈ ಕವಿತೆ ಅಂತ ತಪ್ಪಾಗಿ ಉಲ್ಲೇಖ ಮಾಡಿದಾಗ ದುಂಡಿರಾಜ್ ಅವರು ಹೇಳಿದ್ರು, ಇಲ್ಲ ಅದು ಜರಗ್ನಳ್ಳಿ ಸಾಲುಗಳು, ನಾನು ಅದನ್ನು ಬಳಸ್ಕೊಂಡಿದ್ದೀನಿ ಅಷ್ಟೇ ಸತ್ಯನಾರಾಯಣ ಅಂತೇಳಿ. ಅದು ಆ ಸಮರ್ಥನೆ ಹೇಗಿದೆ ಅಂತಂದರೆ ಅವ್ರು ಹೇಳ್ತಾರೆ ನೋಡಿ, ಬೇಕೆ ಕವಿತೆಗೆ 1000 ಸಾಲು, ಏನು 1000 ಸಾಲು ಬರೆದು ಮಾತ್ರನೇ ಮಹಾಕವಿ ಅಂತ ಅನ್ನಿಸ್ಕೋಬೇಕಾ, ಕವಿ ಅಂತ ಅನ್ನಿಸ್ಕೋಬೇಕಾ? ಅವ್ರು ಕೇಳ್ತಾರೆ ನೋಡಿ, ಬೇಕೆ ಕವಿತೆಗೆ 1000 ಸಾಲು, ಮುದ್ದು ಮಗುವಿಗೆ ಅಂಬೆಗಾಲು 4 ಸಾಲು ಅಂತ ಹೇಳ್ತಾರೆ. ಮುದ್ದು ಮಗುವಿಗೆ ಅಂಬೆಗಾಲು 4 ಸಾಲು ಅಂತೇಳಿ ಈ ಮಾತುಗಳೆಲ್ಲವೂ ಕೂಡ ಈ ಹನಿಕವಿತೆಯನ್ನು ಗಂಭೀರವಾಗಿ ಪರಿಭಾವಿಸಬೇಕು. ಸಾಹಿತ್ಯದ ವಿದ್ವತ್ ಲೋಕ ಮತ್ತು ಓದುಗರು ಅನ್ನೋ ಜಟಾಪಟಿ ನಡೀತಿದ್ದ ಕಾಲದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣಿಸುತ್ತೆ. ಇದು ಶಿವಶಂಕರ್ ಅವರ ಒಂದು ಬಗೆಯ ಮ್ಯಾನಿಫೆಸ್ಟೋ ಇದ್ದ ಹಾಗೂ ಕೂಡ ನಮಗೆ ಅನಿಸುತ್ತೆ ಅಂತ ಹೇಳಿ. ಅವರ ಪ್ರಸಿದ್ಧಿ ಪಡೆದ ಅನೇಕ ರಚನೆಗಳಿದ್ದಾವೆ. ಅವುಗಳ ಕಡೆ ನಿಮ್ಮ ಗಮನ ನಾನು ಸೆಳೆಯೋದಾದರೆ,
ಒಂದಂತೂ ನಾನು ಕೇಳಿಸ್ಕೊಂಡಿದ್ದೀನಿ, 7-8 ಸಭೆಗಳಲ್ಲಿ ಅವ್ರ ಜೊತೆ ನಾನು ಭಾಗವಹಿಸ್ತಿದ್ದೀನಿ. ಅಲ್ಲೆಲ್ಲವೂ ಕೂಡ ಈ ಕವಿತೆಯನ್ನು ಹೇಳಿದರೆ ಸಾಕು ಒನ್ಸ್ ಮೋರ್ ಅಂಥೇಳಿ ಕೂಗೋರು ಜನ. ಅದು ಆ ಕವಿತೆ ಯಾವುದಪ್ಪ ಅಂತಂದರೆ ಬಾಳಿಕೆ ಅಂತೇಳಿ. ಸ್ವತಃ ಜರಗ್ನಳ್ಳಿ ಅವರಿಗೆ ಬಹಳ ಇಷ್ಟವಾದ ಅವರ ರಚನೆಗಳಲ್ಲೊಂದು. ಅದನ್ನು ಹೇಳದೆ ಅವ್ರ ಮಾತೇ ಮುಗಿಸ್ತಿರ್ಲಿಲ್ವೇನೋ, ಅವ್ರ ಭಾಷಣಗಳಲ್ಲಿ ಅದು ನುಸುಳಿ ಬರ್ತಾ ಇತ್ತೇನೋ ಅನ್ನೋ ಥರ ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರಚನೆ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಬಾಳಿಕೆ ಅಂತ ಹೇಳ್ಬಿಟ್ಟು. 10 ವರ್ಷ ನೆರಳಾಗಿ ನಿಂತ ಮರ, 10 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 10 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅನ್ನೋ ಬಹಳ ಪ್ರಸಿದ್ಧವಾದ ಕವಿತೆ ಇದು. ಇಂತಹ ಅನೇಕ ಕವಿತೆಗಳು ನಿಮ್ಮೆಲ್ಲರಿಗೂ ಈಗ ಈ ಕ್ಷಣಕ್ಕೆ ನೆನಪಾಗ್ತಿರ್ಬೋದು ಅಂತ ನಾನು ಭಾವಿಸ್ತೇನೆ. ಅವ್ರ ಕವಿತೆಗಳ ಗುಣನೇ ಆ ಥರದ್ದು ಅಂತ ಹೇಳಿ. ಮಾತೃಛಾಯ ಅಂತ ಒಂದು ಬಹಳ ಹಿಂದೆ ಅವರು ತರಂಗದಲ್ಲಿ ಬರೆದಿದ್ದ ನೆನಪು ನನಗೆ. ಅವರ ಬಿದಿರು ಅನ್ನೋ ಬಿದಿರಿಗೆ ಸಂಬಂಧಪಟ್ಟಂತಹ ಒಂದು ಕವಿತೆ. ನಾನು ಹೇಳ್ತಾ ಇರೋ ಎಲ್ಲ ಕವಿತೆಗಳು ಕೂಡ ನಾನು ಅಲ್ಲಲ್ಲಿ ಓದಿದಾಗ ಗುರ್ತಾಕೊಂಡಿರ್ತಕ್ಕಂತಹ ಕವಿತೆಗಳಿದು ಅಂತ ಹೇಳಿ. ಮಾತೃಛಾಯ ಅಂತ ಹೇಳ್ಬಿಟ್ಟು ನೋಡಿ. ತೊನೆಯದಿದ್ದರೂ ಹಣ್ಣು ಕಾಯಿ ಹೂಗಳನ್ನು ಬಿದಿರು, ತೊನೆಯದಿದ್ದರೂ ಹಣ್ಣು ಕಾಯಿ ಹೂಗಳನ್ನು ಬಿದಿರು, ತೊಟ್ಟಿಲಾಗಿ ತೂಗುವುದು ಮಕ್ಕಳನ್ನು, ತೊಟ್ಟಿಲಾಗಿ ತೂಗುವುದು ಮಕ್ಕಳನ್ನು ಅಂತೇಳಿ ಅವರು ಬರೆದ ಬಿದಿರಿನ ಬಗ್ಗೆ ಬರೆದ ಒಂದು ಕವಿತೆ ಕೂಡ ಬಹಳ ಇಷ್ಟ ಅಂತ ಹೇಳ್ಬಿಟ್ಟು. ನಾವು ಯಾರಾದರೂ ತೀರ್ಕೊಂಡ್ರೆ ಸಾಮಾನ್ಯವಾಗಿ ಆಡ್ತಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ ವೈಕುಂಠವಾಸಿಗಳಾದರು, ಸ್ವರ್ಗಸ್ಥರಾದರು, ಕೈಲಾಸವಾಸಿಗಳಾದರು ಅಂತ ಹಿಂಗೆ ಮಾತಾಡ್ತಾ ಇರ್ತೀವಿ. ಆದರೆ ಜರಗ್ನಳ್ಳಿ ಶಿವಶಂಕರ್ ಇವತ್ತು ತೀರಿ ಹೋಗಿದ್ದಾರೆ. ಅವರೇ ಬರೆದಿರ್ತಕ್ಕಂಥ ಒಂದು ಪದ್ಯ ನೋಡಿ. ಮಣ್ಣು ಹೇಳುವುದಿಲ್ಲ, ಮಣ್ಣು ಹೇಳುವುದಿಲ್ಲ ಹೆಣ ತನ್ನಲ್ಲಿದೆ ಎಂದು, ಮಣ್ಣು ಹೇಳುವುದಿಲ್ಲ ಹೆಣ ತನ್ನಲ್ಲಿದೆ ಎಂದು, ಮಾತು ಹೇಳುತ್ತೆ ಸ್ವರ್ಗ ಕೈಲಾಸ ವೈಕುಂಠ ಸೇರಿದೆ ಎಂದು. ಮಾತು ಹೇಳುತ್ತೆ ಸ್ವರ್ಗ ಕೈಲಾಸ ವೈಕುಂಠ ಸೇರಿದೆ ಎಂದು ಅಂಥೇಳಿ ಅವರು ಬರೆದ ಒಂದು ಕವಿತೆ ಕೂಡ ಬಹಳ ಮುಖ್ಯ ಅಂತ ಹೇಳಿಬಿಟ್ಟು. ಎರೆಹುಳು ಅನ್ನೋ ಅವರ ಸಂಕಲನ ಇದೆಯಲ್ಲ, ಅದರಲ್ಲಿ ಒಂದು ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ, ನಾನು ಲೇಖನಿಯ ರಥವ ನಡೆಸುವಂಥ ಚಾಲಕ ಅಂತ ಬರೀತಾರೆ. ಗಮನಿಸಿ, ಲೇಖನಿಯನ್ನು ರಥಕ್ಕೆ ಹೋಲಿಸ್ತಾ ಇದ್ದಾರೆ. ನಾನು ಲೇಖನಿಯ ರಥವ ನಡೆಸುವಂಥ ಚಾಲಕ, ನಡೆಸಬೇಕು ನಾನು, ನಡೆಸಬೇಕು ನಾನು, ಎಲ್ಲಿಗೆ ಹೋಗಬೇಕೆಂದು ತಿಳಿಸಿದಂತೆ ಮಾಲೀಕ, ನಡೆಸಬೇಕು ನಾನು, ಎಲ್ಲಿಗೆ ಹೋಗಬೇಕೆಂದು ತಿಳಿಸಿದಂತೆ ಮಾಲೀಕ. ನಮಗೆ ಗೊತ್ತಿದೆ ಲೇಖನಿಯನ್ನು ಖಡ್ಗಕ್ಕೆ ಹೋಲಿಸಿದವರಿದ್ದಾರೆ, ಹಾಗೆ ಬದುಕನ್ನು ರಥಕ್ಕೆ ಹೋಲಿಸಿದವರಿದ್ದಾರೆ. ಬದುಕು ಜಟಕಾ ಬಂಡಿ ನಮಗೆ ನೆನಪಾಗ್ತಿರ್ಬೋದು. ಆದರೆ ಜರಗ್ನಳ್ಳಿ ಲೇಖನಿಯನ್ನು ರಥಕ್ಕೆ ಹೋಲಿಸ್ತಾ ಇದ್ದಾರಲ್ಲ, ಅದನ್ನು ನಡೆಸೋ ರಥಿಕ ನಾನು, ನಡೆಸೋ ಸಾರಥಿ ಚಾಲಕ ನಾನು ಅಂತ ಹೇಳ್ತಾರಲ್ಲ, ಇದು ಒಂದು ಹೊಸ ರೂಪಕವಾಗಿ ನಮಗೆ ಕಾಣುತ್ತೆ. ಲೇಖನಿಯನ್ನು ರಥ ಅಂತ ಭಾವಿಸಿದಂಥ ಲೇಖಕ, ಅದು ಲೇಖನಿಯ ಕೆಲಸ, ಲೇಖಕನ ಕೆಲಸ, ಕಾವ್ಯ, ಕಾವ್ಯೋದ್ಯೋಗ, ಏನೆಲ್ಲ ಕಲ್ಪನೆಗಳನ್ನು ಈ ಮಾತಿನ ಜೊತೆ ನೀವು ಸೇರಿಸ್ಕೊಳ್ತಾ ಹೋಗ್ಬೋದು. ಆದರೆ ಅವ್ರು ಹೇಳಿರ್ತಕ್ಕಂಥ ಮಾತು ಇದೆಯಲ್ಲ, ಬಹಳ ಅಪರೂಪದ್ದು ಅಂತೇಳಿ ನನಗೆ ಅನಿಸುತ್ತೆ. ನಾನು ಲೇಖನಿಯ ರಥವ ನಡೆಸುವಂಥ ಚಾಲಕ ಅಂತೇಳಿ ಬರೀತಾರೆ. ನಡೆಸಬೇಕು ನಾನು, ಎಲ್ಲಿಗೆ ಹೋಗಬೇಕೆಂದು ತಿಳಿಸಿದಂತೆ ಮಾಲೀಕ ಅಂಥೇಳಿ ಅವರು ಬರೆದ ಕವಿತೆ ಅಂತ ಹೇಳಿ. ಆಮೇಲೆ ಈ ಹನಿ ಕವಿತೆಗಳಿಗೆ ಒಂದು ಫಾರ್ಮ್ ಅಂತ ಇರೋದಿಲ್ಲ. ಅದು ಇವ್ರ ಕವಿತೆಗಳಲ್ಲಿ ಹಾಯ್ಕುಗಳನ್ನು ಗುರುತಿಸಿದವರಿದ್ದರು, ಷಟ್ಪದಿಗಳನ್ನು ಗುರುತಿಸಿದವರಿದ್ದರು. ಇವರ ಹನಿ ಕವಿತೆಗಳನ್ನು ಒಬ್ಬರು ಸ್ವಾಮೀಜಿ ಮಂಕುತಿಮ್ಮನ ಕಗ್ಗದ ಥರ ಬರೆದು ಇವರಿಗೆ ವಾಪಸ್ ಕಳಿಸಿದ ಉದಾಹರಣೆ ಕೂಡ ಇದೆ. ಅಂದರೆ ಅವ್ರು ಹೇಳೋದು ಮಾತ್ರೆ, ಛಂದಸ್ಸು ಇದು ಯಾವುದು ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಅವ್ರು ತಮಾಷೆ ಮಾಡೋರು, ಕವಿತೆಗೆ ಯಾತಕ್ರಿ ಮಾತ್ರೆಗಳು ಅಂತ ಹೇಳ್ಬಿಟ್ಟು, ಕವಿತೆಗೇನು ರೋಗನ ಅಂತ ಕೇಳೋರು. ರೋಗ ಬಂದವ್ರಿಗೆ ಮಾತ್ರೆ ಕೊಡಬೇಕಪ್ಪ ಅನ್ನೋ ಅವ್ರ ಮಾತು ನೋಡಿ. ಕವಿತೆಗೆ ರೋಗವಿಲ್ಲ,
ಕವಿತೆಗೆ ರೋಗವಿಲ್ಲ, ಅದಕ್ಕೆ ಮಾತ್ರಗಳ ಗೊಡವೆ ಇಲ್ಲ ಅಂತ ಬರೀತಾರೆ. ಎಷ್ಟು ಚೆನ್ನಾಗಿ ಅವರು ತಮ್ಮ ಇದನ್ನು ಸಮರ್ಥಿಸ್ಕೊಂಡು ತಮ್ಮ ಕಾವ್ಯದ ಪ್ರಣಾಳಿಕೆಯನ್ನು ಎಷ್ಟು ಚೆನ್ನಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಅಂತ. ಕವಿತೆಗೆ ರೋಗವಿಲ್ಲ, ಅದಕ್ಕೆ ಮಾತ್ರೆಗಳ ಗೊಡವೆ ಇಲ್ಲ ಅಂತ ಬರೀತಾರೆ. ನಾನು, ನನ್ನದು, ತನ್ನದು ಅಂತೆಲ್ಲ ಮಾತಾಡ್ತಾ ಇರ್ತೀವಲ್ಲ, ಎಲ್ಲೆಲ್ಲಿಂದ ಹೆಕ್ಕಿ ತಂದು ಇದನ್ನು ಜೋಡಿಸ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ, ಗಿಡ ನನ್ನದು, ಮರ ನನ್ನದು, ತೋಟ ತೋಪು ಕಾಡು ನನ್ನದು. ಗಿಡ ನನ್ನದು, ಮರ ನನ್ನದು, ತೋಟ ತೋಪು ಕಾಡು ನನ್ನದು ಎಂದವರ ಕೈಗೆ ಹಿಡಿಯಲು ಸಿಕ್ಕಿದ್ದು ಕೊನೆಗೆ ಒಂದು ಸಣ್ಣ ಊರುಗೋಲು. ಹಿಡಿಯಲು ಸಿಕ್ಕಿದ್ದು ಕೊನೆಗೆ ಒಂದು ಸಣ್ಣ ಊರುಗೋಲು ಅಂತೇಳಿ ಅವರು ಬರೆದ ಕವಿತೆಯಾಗಲಿ, ಅಥವಾ ಗುಣ ಅಂತಕ್ಕಂಥ ಅದ್ಭುತವಾದ ಒಂದು ಕವಿತೆ ಇದೆ. ನಾವೆಲ್ಲ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕ ಅವ್ರ ಉಳಿಕೆ ಹೇಗೆ ಅರಸ ಹೆಣ ಉಳಿಲಿಲ್ಲ ಅಂತ ಬರೆದ್ರಲ್ಲ, ಆ ಥರದ್ದೇ ಮತ್ತೊಂದು ಅದ್ಭುತವಾದ ಕವಿತೆ ಅಂತಂದರೆ ನಂಗೆ ಭಾಳ ಇಷ್ಟವಾದ ಒಂದು ಕವಿತೆ ಇದು, ಗುಣ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಎಲ್ಲ ಸಾಗರಗಳ ಉಪ್ಪಿಗೆ ಒಂದೇ ರುಚಿ, ಎಲ್ಲ ಸಾಗರಗಳ ಉಪ್ಪಿಗೆ ಒಂದೇ ರುಚಿ, ಒಂದೇ ಗುಣ. ಸಾಗರದ ಪ್ರತಿಯೊಂದು ತೀರದಲ್ಲಿ ಒಂದೊಂದು ದೇಶ, ಸಾಗರದ ಪ್ರತಿಯೊಂದು ತೀರದಲ್ಲಿ ಒಂದೊಂದು ದೇಶ, ತೀರದ ದ್ವೇಷ ಅಂಥೇಳಿ ಇಡೀ ಈ ಕವಿತೆ ನಮ್ಮ ಮನುಕುಲದ ದ್ವೇಷ ಸಾಧನೆಯ ಬಗ್ಗೆ ಮಾಡಿರ್ತಕ್ಕಂಥ ವ್ಯಂಗ್ಯ ಇದೆಯಲ್ಲ, ಬಹಳ ಅಪರೂಪದ್ದು ಅಂತ ಅನಿಸುತ್ತೆ. ಆಮೇಲೆ ಅವರ ಆ ಕವಿತೆಯ ಬಗ್ಗೆ ಹೇಳಿರ್ತಕ್ಕಂಥ ಮತ್ತೊಂದು ಮಾತು ನೋಡಿ, ಕೃತಿಚೌರ್ಯ ಅಂತ ಬಹಳ ಮುಖ್ಯವಾದ ಮತ್ತೊಂದು ಕವಿತೆ ಇದೆ. ಅವರ ಕವಿತೆಗಳನ್ನು ವಿಮರ್ಶೆ ಮಾಡಿರೋ ಬಹುತೇಕರು ಇದನ್ನು ಉಲ್ಲೇಖ ಮಾಡೇ ಇದ್ದಾರೆ. ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ಬಿಟ್ಟು. ಕೃತಿಚೌರ್ಯ ಅಂತ, ಮುಗಿಲು ಶಾಯಿ, ಎಷ್ಟು ಚೆನ್ನಾಗಿ ಬರೀತಾರೆ. ಆಕಾಶ ನೀಲಿಯಾಗಿ ಕಾಣುತ್ತಲ್ಲ. ಮುಗಿಲು ಶಾಯಿ ನೆಲದ ಹಾಳೆಯ ಮೇಲೆ ಬಿಡಿಸುವುದು ನೈಜ ಹಸಿರು ಕಾವ್ಯ. ಮುಗಿಲು ಶಾಯಿ ನೆಲದ ಹಾಳೆಯ ಮೇಲೆ ಬಿಡಿಸುವುದು ನೈಜ ಹಸಿರು ಕಾವ್ಯ. ಜಗದ ಎಲ್ಲ ಕವಿತೆಗಳು ಅದರ ಕೃತಿಚೌರ್ಯ. ಎಷ್ಟು ಚೆನ್ನಾಗಿದೆ. ನಿಸರ್ಗ ಬಿಡಿಸ್ತಕ್ಕಂಥದ್ದು ನಿಜವಾದ ಕಾವ್ಯ. ನಾವು ಮಾಡ್ತಿರೋದೆಲ್ಲ ಜಗತ್ತಿನ ಎಲ್ಲ ಕಾವ್ಯವೂ ಅದರ ಕೃತಿಚೌರ್ಯ ಅಂತ ಕರೀತಾರೆ. ಮತ್ತೊಂದು ಸಲ ಓದ್ತೀನಿ, ನನಗೆ ಭಾಳ ಇಷ್ಟ ಅದು. ಮುಗಿಲ ಶಾಯಿ ನೆಲದ ಹಾಳೆಯ ಮೇಲೆ ಬಿಡಿಸುವುದು ನೈಜ ಹಸಿರು ಕಾವ್ಯ. ಜಗದ ಎಲ್ಲ ಕವಿತೆಗಳು ಅದರ ಕೃತಿಚೌರ್ಯ ಅಂತ ಬರೀತಾರೆ. ಅಖಂಡ ಅಂತ ಮತ್ತೊಂದು ಅವರು ಬರೆದಿರೋ ಚುಟಕ ನೋಡಿ. ಹೊಸ ನೀರು ಹಳೆ ನೀರ ಕೊಚ್ಚಿ ಹೋಗುವುದು ನಶ್ವರ ಬದುಕಿನ ನಾಡಿನಲ್ಲಿ. ಹೊಸ ನೀರು ಹಳೆ ನೀರ ಕೊಚ್ಚಿ ಹೋಗುವುದು ನಶ್ವರ ಬದುಕಿನ ನಾಡಿನಲ್ಲಿ. ಹೊಸ ನೀರು ಮರೆಯಾಗುವುದು ಹಳೆ ನೀರಿನೊಳಗೆ ಶಾಂತ ಶಾಶ್ವತ ಸಾಗರದಲ್ಲಿ. ಹೊಸ ನೀರು ಮರೆಯಾಗುವುದು ಹಳೆ ನೀರಿನೊಳಗೆ ಶಾಂತ ಶಾಶ್ವತ ಸಾಗರದಲ್ಲಿ. ಎಂಥ ಅದ್ಭುತವಾದ ಕಾವ್ಯಾತ್ಮಕವಾದ ರಚನೆ ಇದು ಅಂತೇಳಿ ಅನಿಸುತ್ತೆ. ಆಮೇಲೆ ನಾವು ತ್ಯಾಗದ ಬಗ್ಗೆ ಎಷ್ಟು ಮಾತಾಡ್ತಿರ್ತೀವಲ್ಲ, ಅವರು ನಮ್ಮ ಕಣ್ಣೆದುರಿಗೆ ಮರಗಳು ಅಂತ ಅವ್ರ ಸಂಕಲನ ಮರಗಿಡಗಳ ಬಗ್ಗೆನೇ ಬರೆದಿದ್ದಾರೆ. ನಮ್ಮ ನಾಗೇಶ್ ಹೆಗಡೆ ಕೈಲಿ ಮುನ್ನುಡಿ ಬರೆಸ್ಯಾರ. ಅವರು ಪರಿಸರ ಪ್ರಕೃತಿ ತಜ್ಞರು ಅನ್ನೋ ಕಾರಣಕ್ಕೋ ಅಥವಾ ಅವ್ರಿಗೆ ಹೆಚ್ಚು ಪ್ರೀತಿ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಅದರಲ್ಲಿ ತ್ಯಾಗ ಅಂತಕ್ಕಂತಹ ಒಂದು ಅದ್ಭುತವಾದ ಪದ್ಯ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು, ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು, ಗಿಡಕ್ಕೆ ಇಲ್ಲದ ಬಣ್ಣ ಹೂವಿಗೆ ಬಂತು. ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು, ಗಿಡಕ್ಕೆ ಇಲ್ಲದ ಬಣ್ಣ ಹೂವಿಗೆ ಬಂತು. ತಾವು ಉಣ್ಣದ ಸುಖವ ತಮ್ಮ ಸಂತಾನದ ಬೀಜಗಳ ಸುತ್ತ ಕೂಡಿಟ್ಟವು. ತಾವು ಉಣ್ಣದ ಸುಖವ ತಮ್ಮ ಸಂತಾನದ ಬೀಜಗಳ ಸುತ್ತ ಕೂಡಿಟ್ಟವು. ಇದಲ್ವ ತ್ಯಾಗ ಅಂಥೇಳಿ ಅವರ ಬರೆದ. ನಾವೆಲ್ಲ ಮೇಷ್ಟ್ರು ಹಲಗೆ, ಕಪ್ಪು ಹಲಗೆ, ಬ್ಲ್ಯಾಕ್ ಬೋರ್ಡ್ ಬಳಸ್ತಾ ಇರ್ತೀವಲ್ಲ, ಆ ಕಪ್ಪು ಹಲಗೆ ಕೂಡ ಅವರಿಗೆ ಅದು ಸಲ್ಲಿಸ್ತಕ್ಕಂಥ ಸೇವೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತಂದರೆ ಅವ್ರು ಬರೀತಾರೆ, ಬಣ್ಣ ಬಣ್ಣದ ಅಕ್ಷರಗಳಿಂದ ಬೀಗುತ್ತವೆ ಬೀದಿ ಬೀದಿಗಳಲ್ಲಿ ಜಾಹೀರಾತಿನ ಫಲಕಗಳು. ಅವ್ರು ಬರೆದಿರೋ ಒಂದು ಕವಿತೆ ಇದು. ಬಣ್ಣ ಬಣ್ಣದ ಅಕ್ಷರಗಳಿಂದ ಬೀಗುತ್ತವೆ ಬೀದಿ ಬೀದಿಗಳಲ್ಲಿ ಜಾಹೀರಾತಿನ ಫಲಕಗಳು.
ಯಾವ ಅಕ್ಷರಗಳನ್ನೂ ಶಾಶ್ವತವಾಗಿ ತಮ್ಮೊಳಗೆ ಉಳಿಸಿಕೊಳ್ಳದೆ, ಯಾವ ಅಕ್ಷರಗಳನ್ನು ತಮ್ಮೊಳಗೆ ಶಾಶ್ವತವಾಗಿ ಉಳಿಸಿಕೊಳ್ಳದೆ ಮತ್ತೊಂದು ಸಲ ಓದ್ತೀನಿ, ಅಡಚಣೆಗೆ ಕ್ಷಮತೆ ಇರಲಿ. ಬಣ್ಣ ಬಣ್ಣದ ಅಕ್ಷರಗಳಿಂದ ಬೀಗುತ್ತವೆ ಬೀದಿ ಬೀದಿಗಳಲ್ಲಿ ಜಾಹೀರಾತಿನ ಫಲಕಗಳು. ಯಾವ ಅಕ್ಷರಗಳನ್ನು ತಮ್ಮೊಳಗೆ ಶಾಶ್ವತವಾಗಿ ಉಳಿಸಿಕೊಳ್ಳದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತವೆ ಶಾಲೆಯಲ್ಲಿನ ಕಪ್ಪು ಹಲಗೆಗಳು. ನಿಸ್ವಾರ್ಥ ಸೇವೆ ಸಲ್ಲಿಸುತ್ತವೆ ಶಾಲೆಯಲ್ಲಿನ ಕಪ್ಪು ಹಲಗೆಗಳು ಅಂತೇಳಿ. ಜೊತೆಗೆ ನಮ್ಮ ನಡುವಿನ ಸಂಬಂಧದ ಬಗ್ಗೆ ಜರಗ್ನಳ್ಳಿಯವರು ಮಾತನಾಡಿ, ಮನುಷ್ಯ ಅಂದಮೇಲೆ ಸದಾಕಾಲ ವೈಮನಸ್ಸು ಮುನಿಸಾಟ ಏನೇನೋ ಇರ್ತವೆ, ಆದರೆ ನಾವು ಸದಾಕಾಲ ಅದಕ್ಕೆ ಒಂದು ಸ್ನೇಹದ ಸೇತುವೆಯನ್ನು ಕಟ್ತಾನೇ ಇರಬೇಕು ಅಂತ ಸಂಬಂಧ ಅನ್ನೋ ಒಂದು ಕವಿತೆಯಲ್ಲಿ ಹೇಳ್ತಾರೆ. ಶಾಶ್ವತವಾಗಿರುತ್ತವೆ, ಶಾಶ್ವತವಾಗಿರುತ್ತವೆ ನಮ್ಮ ನಡುವೆ ಕಂದರ ಕಾಲುವೆಗಳು, ಶಾಶ್ವತವಾಗಿರುತ್ತವೆ ನಮ್ಮ ನಡುವೆ ಕಂದರ ಕಾಲುವೆಗಳು. ಕಟ್ಟುತ್ತಿರಬೇಕು ಕಾಲಕಾಲಕ್ಕೆ ನಾವು ಸೇತುವೆ, ಕಟ್ಟುತ್ತಿರಬೇಕು ಕಾಲಕಾಲಕ್ಕೆ ನಾವು ಸೇತುವೆ. ಸೂರ್ಯನ ಬಗ್ಗೆ ಅವರು ಬರೆದ ಒಂದು ಕವಿತೆ ಇದೆ. ಅದನ್ನು ಶಾ ಬಾಲುರಾವ್ ಅವರು ಬರೆದಿರೋ ಸೂರ್ಯ ಕವನದ ಜೊತೆಗೆ, ವೈದೇಹಿ ಅವರು ಬರೆದಿರೋ ಸೂರ್ಯ ಕವನದ ಜೊತೆಗೆ ಹೋಲಿಸ್ಬೋದು ಅಂತ ನಮ್ಮ ವಿಜಯಶಂಕರ್ ಅವರು ಯಾವಾಗಲೂ ಒಂದು ಕಡೆ ಬರೆದಿದ್ದು ನೆನಪಿದೆ, ಯಾವಾಗಲೂ ಅದನ್ನು ಹೇಳ್ತಾ ಇರೋರು ಅಂತ. ಎಷ್ಟು ಚೆನ್ನಾಗಿರ್ತಾರೆ ನೋಡಿ. ಸೂರ್ಯನ ಬಗ್ಗೆ ಸುದೀರ್ಘವಾದ ಕವಿತೆಗಳಿದ್ದಾವೆ. ಕುವೆಂಪು ಅವರಿಂದ ಹಿಡಿದು ಬೇಕಾದಷ್ಟು ಜನ ಸೂರ್ಯೋದಯದನ್ನೆಲ್ಲ ಬರೆದಿಯಾರಲ್ಲ, ಎಷ್ಟು ಚೆನ್ನಾಗಿ ಇವರು ಬರೀತಾರೆ. ಕಟ್ಟೆ ಅನ್ನೋ ಒಂದು ಭಾಳ ಚಿಕ್ಕ ಕವಿತೆ ನೋಡಿ. ಹರಿದು ಬರುವ ಬೆಳಕ ತಡೆಯಲು, ಹರಿದು ಬರುವ ಬೆಳಕ ತಡೆಯಲು ಅಣೆಕಟ್ಟು ಕಟ್ಟುವುದು ಮುಗಿಲು. ಹರಿದು ಬರುವ ಬೆಳಕ ತಡೆಯಲು ಅಣೆಕಟ್ಟು ಕಟ್ಟುವುದು ಮುಗಿಲು. ಸೋರಿ ಹೋಗಲು ಕಟ್ಟೆ ಇಣುಕಿ ನಗುವುದು ಕಾಮನ ಬಿಲ್ಲು. ಸೋರಿ ಹೋಗಲು ಕಟ್ಟೆ ಇಣುಕಿ ನಗುವುದು ಕಾಮನ ಬಿಲ್ಲು. ನಮಗೆ ಈ ಕವಿತೆಯಲ್ಲಿ ನಿಸರ್ಗವನ್ನು ಒಂದು ಅನ್ಯೋಕ್ತಿಗಾಗಿ ಮತ್ತು ರೂಪಕವಾಗಿ ಬಳಸ್ಕೊಳ್ಳೋ ಚಮತ್ಕಾರಿಕೆ ಇದೆಯಲ್ಲ, ಶಿವಶಂಕರ್ ಅವರ ಈ ಗುಣ ಕೂಡ ಬಹಳ ದೊಡ್ಡದು ಅಂತೇಳಿ ನನಗೆ ಅನಿಸುತ್ತೆ. ಕಾಲು ಹೊಕ್ಕರು ಮುಳ್ಳು ದಾರಿ ತಪ್ಪದು, ಕಾಲು ಹೊಕ್ಕರು ಮುಳ್ಳು ದಾರಿ ತಪ್ಪದು, ಕಿವಿ ಹೊಕ್ಕರೆ ಸುಳ್ಳು ದಿಕ್ಕು ತೋರೋದು ಅಂತ ಬರೆದಿದ್ರು ಒಂದು ಸಲ. ಕಾಲು ಹೊಕ್ಕರು ಮುಳ್ಳು ದಾರಿ ತಪ್ಪದು, ಕಿವಿ ಹೊಕ್ಕರೆ ಸುಳ್ಳು ದಿಕ್ಕೇ ತೋಚದು ಅಂತೇಳಿ ಅವ್ರು ಬರೆದ ಮಾತು. ಬೆಲೆ ಅಂತ ಮತ್ತೊಂದು ರಚನೆ ಇದೆ, ಎಷ್ಟು ಚೆನ್ನಾಗಿದೆ. ನೇಣು ಎನ್ನುವುದು ಗೇಣು, ನೇಣು ಎನ್ನುವುದು ಗೇಣು ಹಗ್ಗ, ಪ್ರಾಣ ಎನ್ನುವುದು ಅದಕ್ಕೆಷ್ಟು ಹಗ್ಗ. ನೇಣಾಕೊಳ್ತಾರಲ್ಲ ತುಂಬ ಸುಲಭವಾಗಿ, ಅದನ್ನು ಅವರು ವಿಷಾದದಿಂದ ಹೇಳೋದು. ನೇಣು ಎನ್ನುವುದು ಗೇಣು ಹಗ್ಗ, ಪ್ರಾಣ ಎನ್ನುವುದು ಅದಕ್ಕೆಷ್ಟು ಹಗ್ಗ. ಹಗ್ಗನ ಇಟ್ಕೊಂಡು ಅವ್ರು ಮಾಡ್ತಕ್ಕಂತಹ ಚಮತ್ಕಾರ ಕೂಡ ಬಹಳ ಮುಖ್ಯ ಅಂತ ಹೇಳಿ. ಈ ದೇಹ ಅಂತಕ್ಕಂಥದ್ದು ಏನೆಲ್ಲ ಬಯಸುತ್ತೆ ಅಂಥೇಳಿ ಜರಗ್ನಳ್ಳಿ ಶಿವಶಂಕರ್ ಒಂದು ಕಡೆ ಹೇಳ್ತಾರೆ. ಈ ದೇಹ ಹುಟ್ಟಿಗೆ ಮೊದಲು ಕಣ್ಣಿಗೆ ಕಾಣದ ಒಂದು ಕಣ, ಈ ದೇಹ ಹುಟ್ಟಿಗೆ ಮೊದಲು ಕಣ್ಣಿಗೆ ಕಾಣದ ಒಂದು ಕಣ, ಸತ್ತ ಮೇಲೆ ದಿನವೂ ಉಳಿಯದ ಹೆಣ, ಬದುಕಿರುವಾಗ ಬ್ರಹ್ಮಾಂಡವನ್ನೇ ಬಯಸುವ ಗುಣ. ಬದುಕಿರುವಾಗ ಏನೇನೆಲ್ಲ ನಾವು ಬಯಸ್ತೀವಪ್ಪ, ಒಂದು ದಿನ ಕೂಡ ಸತ್ತ ಮೇಲೆ ನಾವು ಉಳಿಯೋದಿಲ್ಲ ಅಂಥೇಳಿ ಅವರು ಹೇಳಿದ ಮಾತು ಕೂಡ ನಮಗೆ ನೆನಪಾಗುತ್ತೆ ಅಂಥೇಳಿ. ಅವರು ಎಷ್ಟು ಚೆನ್ನಾಗಿ ಅಣ್ಣನ ಮನೆಯಲ್ಲಿ ಇದ್ರಲ್ಲ, ಬನ್ನಿ ಮನೆಗೆ ಅಂತ ಭಾಳ ಪ್ರೀತಿಯಿಂದ ಕರೆಯೋರು. ಆದರೆ ನಮ್ಮ ಮನೆಗೆ ಬಂದವರೆಲ್ಲ ನಮ್ಮ ಮನದೊಳಗೆ ಬರೋಕ್ಕೆ ಸಾಧ್ಯನಾ ಅಂತ ಕೇಳಿದ್ರು ಒಂದು ಸಲ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮನೆಗೆ ಬಂದವರೆಲ್ಲ ಬರಲು ಸಾಧ್ಯವೇ ಮನದೊಳಗೆ, ಮನೆಗೆ ಬಂದವರೆಲ್ಲ ಬರಲು ಸಾಧ್ಯವೇ ಮನದೊಳಗೆ, ಬೆಳಕು ಬರುವಂತೆ ಕಾಮನ ಬಿಲ್ಲು ಬರುವುದೇ ಮನೆಯೊಳಗೆ, ಬೆಳಕು ಬರುವಂತೆ ಕಾಮನ ಬಿಲ್ಲು ಬರುವುದೇ ಮನೆಯೊಳಗೆ. ಎಂಥ ಅದ್ಭುತವಾದ ಕಾವ್ಯದ ಶಕ್ತಿ ಇರ್ತಕ್ಕಂಥ ರಚನೆ ಇದಪ್ಪ ಅಂತ ಅನಿಸುತ್ತೆ. ಕಲ್ಲೆ ನಗೆದರೆ ಗಣಿ ಅದಿರು ಬೆಲೆ ಕಟ್ಟಿಕೊಳ್ಳುವರು, ಕಲ್ಲ ನಗೆದರೆ ಗಣಿ ಅದಿರು ಬೆಲೆ ಕಟ್ಟಿಕೊಳ್ಳುವರು,
ಕಲ್ಲ ಕಡೆದರೆ ಮೂರ್ತಿ ದೇವರು, ಪರಮಾರ್ಥಕ್ಕೆ ನಿಲ್ಲುವರು, ಇಲ್ಲಿ ಜಟಿಲವಲ್ಲದ ಪದಶಯ್ಯೆ ಅನ್ನೋ ಅವರ ಮಾತಿರ್ಬೋದು. ಅಥವಾ ಹೇಳ್ತಾ ಹೋದರೆ ಬೇಕಾದಷ್ಟು ರಚನೆಗಳು ನನಗೆ ಇಲ್ಲಿ ನೆನಪಾಗುತ್ತೆ. ಆದರೆ ಅವರು ವ್ಯಂಗ್ಯ ಮತ್ತು ಈ ಐರನಿ ಅಂತ ಕರಿತೀವಲ್ಲ, ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳೋದಾದರೆ, ಹುಲ್ಲು ಹಸಿರ ತಿನ್ನುವ ಆನೆಯದಂತ ಸೇರಿತು ಅರಮನೆ. ಹುಲ್ಲು ಹಸಿರು ತಿನ್ನುವ ಆನೆಯದಂತ ಸೇರಿತು ಅರಮನೆ. ಹುಲ್ಲೇ ಹಸು ತಿನ್ನುವ ಹುಲಿಯ ಚರ್ಮ. ಹುಲ್ಲೇ ಹಸು ತಿನ್ನುವ ಹುಲಿಯ ಚರ್ಮ ಆಶ್ರಮಗಳ ಸೇರಿತು. ಇದೆಂಥ ವಿಪರ್ಯಾಸ ಅಂತೇಳಿ ಅವರು ಕರೀತಾರೆ. ಆಮೇಲೆ ಜವಾಬ್ದಾರಿ ಅನ್ನೋದನ್ನು, ಈ ನಿಸರ್ಗದ ಜವಾಬ್ದಾರಿಯನ್ನು ಕುರಿತು ಅವ್ರು ಹೇಳೋ ಮಾತು ನೋಡಿ, ಮನ ಬಂದಂತೆ ಸುರಿಸಿ ಮಳೆ ನಿರ್ಮಲವಾಗಿ ಬಿಡುತ್ತೆ ಆಕಾಶ. ಆಕಾಶ ಇದೆಯಲ್ಲ, ಅದು ಮನ ಬಂದಂತೆ ಸುರಿಸಿ ಮಳೆ ನಿರ್ಮಲವಾಗಿ ಬಿಡುತ್ತೆ ಆಕಾಶ. ಆ ನೀರನ್ನೆಲ್ಲ ಕಡಲಿಗೆ ಸೇರಿಸುವ ಅದೆಷ್ಟು ಜವಾಬ್ದಾರಿ ನೆಲಕ್ಕೆ. ನಮ್ಮ ಜವಾಬ್ದಾರಿ ಎಷ್ಟು ಮುಖ್ಯ ಈ ಥರದ ಇದನ್ನು ಹಂಚ್ಕೊಳ್ಳೋಂಥದ್ದು ಅನ್ನೋದನ್ನು ನಾವು ಹೇಳ್ತೀವಿ ನೋಡಿ. ಈಚಲ ಮರ ಅಂದ ತಕ್ಷಣ ನಮಗೆ ಹೆಂಡ ನೆನಪಾಗತ್ತಲ್ವ, ಇಷ್ಟೊತ್ತಲ್ಲಿ ನೆನಪು ಮಾಡ್ಕೋಬಾರ್ದು ಅದನ್ನು. ಆದರೆ ಅವರು ಹೇಳ್ತಾರೆ ನೋಡಿ, ಈಚಲ ಮರದಲ್ಲಿ ಗೀಜಗ ಕಟ್ಟುತ್ತವೆ ಗೂಡುಗಳು. ಈಚಲ ಮರದಲ್ಲಿ ಗೀಜಗ ಕಟ್ಟುತ್ತವೆ ಗೂಡುಗಳು, ನಾವು ಕಟ್ಟುತ್ತೇವೆ ಗಡಿಗೆಗಳು. ನಾವು ಕಟ್ಟುತ್ತೇವೆ ಗಡಿಗೆಗಳು. ನಮಗೂ ಗೀಜಗಂಗೂ ಇರೋ ವ್ಯತ್ಯಾಸ ಯಾವ ಥರದ್ದು ಅಂತ ಹೇಳ್ತಾರೆ ನೋಡಿ. ಅಂತರಾಳ ಅನ್ನೋದು ನೋಡಿ ಅವ್ರ ಪದ್ಯ. ಬೇಲಿಯ ಮೇಲಿನ ಬಡಕಲು ಬಳ್ಳಿಗಳು ಬಿರಿದು ಹೂಗಳು ಹಡೆದವು. ಬೇಲಿಯ ಮೇಲಿನ ಬಡಕಲು ಬಳ್ಳಿಗಳು ಬಿರಿದು ಹೂಗಳು ಹಡೆದವು. ಸೋರೆ ಕುಂಬಳ ಬೆರಗಾಗಿ ಕೊರಗಿ ಬಾಡಿ ಉದುರಿದವು. ಬೀಗಿ ನಗುತ್ತಿದ್ದ ಸಂಪಿಗೆ ದಾಸವಾಳ ಅಂತೇಳಿ ಅವರ ಹಣತೆ ಅನ್ನೋ ಪದ್ಯ ಇರ್ಬೋದು, ಹುಸಿ ಅನ್ನೋದಿರ್ಬೋದು, ನಿರೀಕ್ಷೆ ಅನ್ನೋ ಪದ್ಯ ಇರ್ಬೋದು, ಬೇಕಾದಷ್ಟು ನಮ್ಮ ಮನಸ್ಸನ್ನು ಗೆದ್ದಿರ್ತಕ್ಕಂಥ ರಚನೆಗಳು. ಅದರಲ್ಲಿ ಹಣತೆ ಅನ್ನೋದನ್ನು ನಾನು ಇವತ್ತು ನಿಮ್ಮ ಎದುರಿಗೆ ಹೇಳ್ಬೋದು ಅಂತ ಅನಿಸುತ್ತೆ. ಕುಂಬಾರರು ಮಾಡಿದ ಹಣತೆಗೆ ಗಾಣಿಗರ ಎಣ್ಣೆಯ ತುಂಬಿ, ಒಕ್ಕಲಿಗರು ಬೆಳೆದ ಹತ್ತಿಯ ಹೊಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದರೆ, ಹಲವು ಜಾತಿಗಳು ಕೂಡಿ ಕುಲಗೆಟ್ಟ ಬೆಳಕು ನೋಡ ಅಂತೇಳಿ ಅವರ ತಕ್ಷಣಕ್ಕೆ ನಮಗೆ ವಚನಕಾರರ ರೀತಿ ನೆನಪಾದರೂ ಕೂಡ ಆಶ್ಚರ್ಯ ಏನಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಗಿಡ ಮರಗಳು ಅವ್ರ ಕಣ್ಣಿಗೆ ಕಾಣೋದು ದೇವರ ಪ್ರತಿರೂಪವಾಗಿ ಅಂತ ಹೇಳಿ. ಗಿಡ ಮರಗಳು ಸಕಲ ಜೀವಿಗಳ ಕಾಪಾಡಲು ಬಂದಿರುವ ದೇವರ ಪ್ರತಿರೂಪಗಳು ಅಂತೇಳಿ ಬರೀತಾರೆ. ಅಲೆದಾಡಿ ದಣಿವ ಮನಸ್ಸಿನ ವಿಮಾನ ನಿಲ್ಲಲು ಬೇಕು ಒಂದು ನಿಲ್ದಾಣ. ಭಕ್ತನ ಮನಸ್ಸಿಗೆ ಸುಲಭವಾಗಿ ಸಿಗುವ ತಾಣ ದೇವಸ್ಥಾನ ಅಂತೇಳಿ ಅವರು ಬರೆದ, ಅದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಯಾವುದೇ ದೇವಸ್ಥಾನ ಇರ್ಬೋದು ಅಂತ ಅಂದ್ಬಿಟ್ಟು. ದ್ವಂದ್ವ ಅಂತಕ್ಕಂಥ ಅವರ ಒಂದು ಕವಿತೆಯನ್ನು ನಾನು ನಿಮ್ಮ ಎದುರಿಗೆ ನೆನಪು ಮಾಡೋದಾದರೆ, ಅಗಾಧ ಕಡಲಿಗೂ ಹಾರಿ ಮುಗಿಲಾಗಿ ಹನಿ ಹನಿಯಾಗುವ ಆಸೆ. ಅಗಾಧ ಕಡಲಿಗೂ ಹಾರಿ ಮುಗಿಲಾಗಿ ಹನಿ ಹನಿಯಾಗುವ ಆಸೆ. ಈ ನೆಲದ ಪ್ರತಿ ಹನಿಗೂ ಓಡಿ ಓಡಿ ಕಡಲಾಗುವ ಆಸೆ. ಈ ನೆಲದ ಪ್ರತಿ ಹನಿಗೂ ಓಡಿ ಓಡಿ ಕಡಲಾಗುವ ಆಸೆ. ಈ ಥರ ನಾವು ಓದ್ತಾ ಹೋದರೆ ಬೇಕಾದಷ್ಟು ಕವಿತೆಗಳು ನಮಗೆ ನೆನಪಾಗ್ತಾ ಹೋಗುತ್ತೆ. ವಿಧಾನಸೌಧನೇ ಕುರಿತು ಅವರು ಬರೆದ ಒಂದು ವಿಡಂಬನೆ ಪದ್ಯ ಎಷ್ಟು ಚೆನ್ನಾಗಿದೆ. ಅದು ಒಂದು ಬಂದರು ಅಂತ ಹೇಳ್ತಾರೆ. ಹಡಗುಗಳು ಬಂದಿಲ್ಲ, ಬಂದರಿದ್ದಾಗೆ ಅಂತೇಳಿ. ಯಾರು ಶಾಶ್ವತವಾಗಿರಲ್ಲ ಕಣ್ರಿ ಅಂತೇಳಿ ಅವ್ರು ಬರೆದ್ರು. ಇವರು ಬಂದರು, ಅವರು ಹೋದರು, ಅವರು ಬಂದರು, ಇವರು ಹೋದರು. ವಿಧಾನಸೌಧ ಎಂಬುದು ಅಧಿಕಾರವೆಂಬ ಹಡಗು. ವಿಧಾನಸೌಧವೆಂಬುದು ಅಧಿಕಾರವೆಂಬ ಹಡಗು, ಬಂದು ಹೋಗುವ ಒಂದು ಸಣ್ಣ ಬಂದರು ಅಂತೇಳಿ ಇವರು ಬರೆದ ಕವಿತೆ ತುಂಬ ಜನಕ್ಕೆ ಅದು ಇಷ್ಟ ಆಗಿತ್ತು ಅಂಥೇಳಿ. ನಮಗನ್ಸುತ್ತೆ ಜರಗ್ನಳ್ಳಿಯವರ ಈ ಹನಿ ಕವಿತೆಗಳ ಮೇಲೆ ಯಾರ ಪ್ರಭಾವ ಇದ್ದಿರ್ಬೋದು.
ಅವರ ಸರೀಕರಾಗಿ ಬರೀತಿದ್ದಂತಹ ದುಂಡಿರಾಜು, ಪಿ ಎಸ್ ರಾಮಾನುಜಂ, ಬಿ ಆರ್ ಲಕ್ಷ್ಮಣರಾವ್ ಇಂಥವರ ಒಂದು ಮಾದರಿಯ ಪ್ರಭಾವ ಅವರ ಮೇಲಿದೆಯಾ, ಅಥವಾ ಅವರಿಗಿಂತ ಮೊದಲು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನೇಕ ಬಿಡಿ ಬಿಡಿ ರಚನೆಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಮುಕ್ತಕಗಳನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಪ್ರಾಚೀನ ಕವಿಗಳ ಪರಂಪರೆ ಏನಾದರೂ ಇದೆಯಾ, ಅಥವಾ ದಿನಕರ್ ದೇಸಾಯಿ, ಎಂ ಅಕ್ಬರ್ ಆಲಿ ಅಥವಾ ಭಾಗ್ಯ ಜೈ ಸುದರ್ಶನ ಇಂಥವರ ಪ್ರಭಾವ ಇದೆಯಾ ಅಂಥೇಳಿ ಒಂದು ಸಣ್ಣ ಕುತೂಹಲದಿಂದ ನಾವು ಗಮನಿಸಿದರೆ, ಜರಗ್ನಳ್ಳಿ ಕಂಬಾರರು ಹೇಳಿದಾಗೆ ತನ್ನ ಸರೀಕರ ಯಾರ ಪ್ರಭಾವಕ್ಕೂ ಒಳಗಾದ ಕವಿ ಅಲ್ಲ ಅಂತಕ್ಕಂಥದ್ದು. ಹಾಗಾದರೆ ಒಬ್ಬರ ಪ್ರಭಾವ ತುಂಬ ಇದೆ ಅವರ ಮೇಲೆ. ಅದು ಯಾರಪ್ಪ ಅಂತಂದರೆ ಬಹಳ ಜರಗ್ನಳ್ಳಿ ಅವರ ಕವಿತೆಗಳನ್ನು ಪ್ರೀತಿಸ್ತಿದ್ದಂತಹ ಲಂಕೇಶರ ಪ್ರಭಾವ. ಲಂಕೇಶರ ಅಂತರಂಗದಲ್ಲಿ ಜಾಗ ಪಡೆದ ವಿಶ್ವಾಸಿ ಸ್ನೇಹಿಗಳಲ್ಲಿ ಜರಗ್ನಳ್ಳಿ ಕೂಡ ಒಬ್ಬರು. ಅವರ ನೀಲು ಕವಿತೆಯ ಪ್ರಭಾವ ಇವರ ಮೇಲಿದೆ ಅಂತ ಕೆಲವರು ಹಾಗೆ ಗುರುತಿಸಿ ವಿಮರ್ಶೆಯನ್ನು ಕೂಡ ಬರೆದಿದ್ದಾರೆ ಅಂತಕ್ಕಂಥದ್ದು. ಇರಲಿ, ಇವತ್ತು ನಮ್ಮ ಈ ಥರದ ಒಂದು ಹನಿ ಕವಿತೆಯ ವೈವಿಧ್ಯತೆಯನ್ನು ಕನ್ನಡ ಕಾವ್ಯಕ್ಕೆ ತಮ್ಮ ಪ್ರತಿಭೆಯ ಒಳಹಿನಿಂದ ನಮಗೆ ದಾರಿ ಎರೆದು ಕೊಟ್ಟಿರ್ತಕ್ಕಂತಹ ಜರಗ್ನಳ್ಳಿ ಶಿವಶಂಕರ್ ಅವರೇ ಹೇಳಿದ ಹಾಗೆ, ದೇಹ ಉಳಿಯೋದಿಲ್ಲ, ಹೆಣ ಉಳಿಯೋದಿಲ್ಲ, ಆದರೆ ಅವರ ಸಸಿಗಳು ಬೆಳೆಸಿದ ಚಿಕ್ಕ ಪುಟ್ಟ ಗಿಡಗಳ ಗಟ್ಟಿ ಕಾಳುಗಳು ನಾಳೆ ಉಳಿತವೆ ಅಂಥೇಳಿ ಆ ಥರ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಉಳಿತಕ್ಕಂತಹ ಜರಗ್ನಳ್ಳಿ ಶಿವಶಂಕರ್ ಅವರ ಕಾವ್ಯ ತನ್ನದೇ ಆಗಿರ್ತಕ್ಕಂಥ ಒಂದು ವಿಡಂಬನೆ, ತನ್ನದೇ ಆಗಿರ್ತಕ್ಕಂಥ ಒಂದು ಐರನಿ, ತನ್ನದೇ ಆಗಿರ್ತಕ್ಕಂಥ ಒಂದು ಕಾವ್ಯಾತ್ಮಕ ರೂಪಕಗಳ ಮೂಲಕ, ಪ್ರತಿಮೆಗಳ ಮೂಲಕ, ಹನಿ ಕವಿತೆಯಲ್ಲೂ ಆ ಥರ ಹೊಸತನ್ನು ಸೃಷ್ಟಿಸಿ ಗಂಭೀರವಾದ ಕಾವಿ ನಾನು ಅಂತ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಂತಹ ನಗೆಮೊಗದ ಜರಗ್ನಳ್ಳಿ ಶಿವಶಂಕರ್ ಇವತ್ತು ನಮ್ಮೆಲ್ಲರ ಮನಸ್ಸಿಗೆ ಅವರ ಅಗಲಿಕೆ ಅಂತಕ್ಕಂಥದ್ದು ಒಂದು ಬಗೆಯ ದುಃಖವನ್ನು ತಂದುಕೊಟ್ಟಿದೆ. ಆದರೆ ಅವರ ಕವಿತೆಗಳಂತೂ ನಮ್ಮ ಜೊತೆ ಇದೆ. ನಾವಿರೋ ತನಕ ಆ ಕವಿತೆಗಳನ್ನು ನಮ್ಮ ಜೊತೆ ಇಟ್ಕೊಂಡು ಈ ಕವಿಯನ್ನು ನೆನಪಿಸ್ಕೊಳ್ತಕ್ಕಂಥದ್ದೇ ನಾವು ಅವರಿಗೆ ಸಲ್ಲಿಸ್ತಕ್ಕಂತಹ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ನುಡಿನಮನ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ಈ ಎಲ್ಲ ನಾನು ಆಗಲೇ ಹೇಳಿದೆ, ಮೊದಲಿಂದ ಗುರ್ತಾಕೊಂಡ ಕೆಲವು ಹರಿಕವಿತೆಗಳನ್ನು ಮಾತ್ರ ನಿಮ್ಮೆದುರಿಗೆ ನಾನು ಹೇಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಅವರ ನಗು ಮುಖ ಈ ಕ್ಷಣಕ್ಕೆ ನನಗೆ ನೆನಪಾಗ್ತಾ ಇರ್ತಕ್ಕಂಥದ್ದು. ಹಲವಾರು ಬಾರಿ ಅವರ ಜೊತೆ ಒಡನಾಡ್ತಕ್ಕಂಥ ಅವಕಾಶ ಬಂದಿತ್ತು. ಅದು ಎಲ್ಲ ಸಾಹಿತ್ಯಿಕ ಸಮಾರಂಭಗಳಲ್ಲಿಯೇ. ಅಲ್ಲೆಲ್ಲ ಅವರು ಮಾಡ್ತಾಯಿದ್ದಂತಹ ತಮಾಷೆ ನನಗೆ ಈ ಕ್ಷಣಕ್ಕೆ ನೆನಪಾಗುತ್ತೆ. ಬನ್ನಿರಿ, ನಮ್ಮ ಬೆಳದಿಂಗಳ ಉಪನ್ಯಾಸ ಮಾಲೆಯಲ್ಲಿ ಒಂದು ಉಪನ್ಯಾಸ ಕೊಡಿ ಅಂತೇಳಿ ವಚನಕಾರರ ಬಗ್ಗೆ ಅವರು ನನಗೆ ಕರೆದು ಮಾತನಾಡೋದಕ್ಕೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದರು. ಈ ನಗುಮುಖ ನಮ್ಮೆಲ್ಲರ ನೆನಪಿನಲ್ಲಿ ಸದಾ ಇರಲಿ. ಇದೇ ನಾವು ಒಬ್ಬ ಕವಿಗೆ ತೋರಿಸ್ತಕ್ಕಂಥ ಗೌರವ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅವರ ಕೆಲವು ಕವಿತೆಗಳನ್ನು ಓದೋದ್ರ ಮೂಲಕ ಅವರಿಗೆ ಕಾವ್ಯ ನಮನ ಅಂತಂದರೆ ಸಾಮಾನ್ಯವಾಗಿ ನಾವು ಅವ್ರ ಬಗ್ಗೆ ಬರೆದ ಕವಿತೆಗಳನ್ನು ಓದ್ತಾ ಇರ್ತೀವಿ. ಆದರೆ ಅವ್ರ ಕವಿತೆಗಳನ್ನು ಓದ್ತಾ ನೆನಪು ಮಾಡಿಕೊಂಡ್ವಿ. ಈ ಸಂದರ್ಭದಲ್ಲಿ ನಾನು ಒಂದು ಕವಿತೆಯನ್ನು ವಾಚನ ಮಾಡಿ ಈ ಮಾತುಗಳನ್ನು ಮುಗಿಸ್ಬೋದು ಅಂತ ಅನಿಸುತ್ತೆ. ಅವ್ರಿಗೆ 60 ವರ್ಷ ಆದಾಗ ಅವರು, ನಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿದ್ದರು. ಚಂಪಾ ಅವ್ರಿಗೆ ಗೆಲ್ಲೋದಕ್ಕೆ ಇನ್ನಿಲ್ಲದ ಶ್ರಮ ಪಟ್ಟಿದ್ದರು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಗೋರುಚ್ಚ ಅವ್ರಿಗೆ 60 ವರ್ಷ ಆದಾಗ ಅವ್ರಿಗೆ ಬರೆದ ಒಂದು ಕವಿತೆ ಇದೆ. ಆ ಕವಿತೆಯನ್ನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಅವರ ಷಷ್ಠ್ಯಬ್ದಿಗೆ ಬರೆದಿದ್ದಾದರು. ಈ ಹೊತ್ತು ಅವ್ರು ನಮ್ಮಿಂದ ದೂರ ಆಗಿರೋ ಹೊತ್ತಿನಲ್ಲಿ ಒಬ್ಬ ಹಿರಿಯ ವಿದ್ವಾಂಸ ಕವಿ ಅವರಿಗೆ ಸಲ್ಲಿಸಿರೋ ಕವಿತೆಯ ಒಂದು ಕುಸುಮ ಇದೆಯಲ್ಲ, ಅದು ಅವರಿಗೆ ಸರಿಯಾದ ಒಂದು ಹೂಗುಚ್ಛ ಅಂತೇಳಿ ನನಗಾದರೂ ಅನಿಸುತ್ತೆ. ಹನಿಗವನದ ತನಿ ಶಿಲ್ಪಿಗೆ, ಮಿನಿಗವನದ ತುಡಿಗೆ, ಮನ ಮಿಡಿಯುವ ಕಬ್ಬಿಗನಿಗೆ ಅನುವಿಡುದಿಹ ಕೊಡೆಗೆ. ಚುಟುಕ ಸಾಹಿತ್ಯವೆಂದರೂ ಅದೇ, ಹನಿಗವನವೆಂದರೂ ಅದೇ, ಜರಗನಳ್ಳಿ ಎಂದರೂ ಅವರೇ, ಶಿವಶಂಕರ್ ಎಂದರೂ ಅವರೇ.
ಗದ್ಯ ಗಂಡು ಪದ್ಯ ಹೆಣ್ಣು ಎಂದು ಕೆಲವರು ಹೇಳುತ್ತಾರೆ. ಗದ್ಯ ಗಂಡು ಪದ್ಯ ಹೆಣ್ಣು ಎಂದು ಕೆಲವರು ಹೇಳುತ್ತಾರೆ. ಪ್ರಕೃತಿ ಸಹಜ ಜರಗನಹಳ್ಳಿ ಹೆಣ್ಣಿನ ಕೈಯನ್ನೇ ಹಿಡಿದಿದ್ದಾರೆ. ವೇಷಭೂಷಣವಲ್ಲ ಆಧುನಿಕ, ಸೋಸಿ ನೋಡಿದರಿಲ್ಲಿ ಆಧ್ಯಾತ್ಮಿಕ. ಬದುಕು ಬರಹಗಳೆಲ್ಲ ಭಾವನಾತ್ಮಕ, ನುಡಿದು ಆಡುವುದೆಲ್ಲ ಕಲಾತ್ಮಕ. ಜನಪದದ ಧನಿಕನಿಗೆ ಸರಸಕವಿ ಬೇಂದ್ರೆ ಇದ್ದಾರೆ. ಗುಣಗಣದ ಕವನಕ್ಕೆ ಜರಗನಹಳ್ಳಿ ಇದ್ದಾರೆ. ಶಿವಶಂಕರ್ ಪ್ರವಾಸ ತಾಣ, ಶರಣರ ಬಸವ ಕಲ್ಯಾಣ, ಸಂಚರಿಸಿದ ಉದ್ಯಾನವನ, ಶರಣರ ವಚನೋದ್ಯಾನ. ಶಿವಶಂಕರ್ ಹೇಳುವುದೆಲ್ಲ ನಾವು ಕಂಡು ಕೇಳಿದ್ದೇ, ಅವರು ಹೇಳುವ ಬೆಳಗು ನಮ್ಮನ್ನು ಮಿಡಿಯುವಂಥದ್ದೇ. ಪಡೆದ ಅನುಭವವನ್ನು ನುಡಿಯ ಮುತ್ತಾಗಿಸಿದ ಮಿಂಚಿನಂಚಿನ ಬೆಳಕು ನಮ್ಮ ಶಿವಶಂಕರ್. ಪಡೆದ ಅನುಭವವನ್ನು ನುಡಿಯ ಮುತ್ತಾಗಿಸಿದ ಮಿಂಚಿನಂಚಿನ ಬೆಳಕು ನಮ್ಮ ಶಿವಶಂಕರ್. ಕಿರಿಯ ಕನ್ನಡಿಯಲ್ಲಿ ಹಿರಿಯಾನೆ ತೋರಿಸುವ ಕವಿ ಪ್ರತಿಭೆ ಅವರದು, ಅಭಿಮಾನ ನಮ್ಮದು. ಕಿರಿಯ ಕನ್ನಡಿಯಲ್ಲಿ ಹಿರಿಯಾನೆ ತೋರಿಸುವ ಕವಿ ಪ್ರತಿಭೆ ಅವರದು, ಅಭಿಮಾನ ನಮ್ಮದು. ಜರಗನಹಳ್ಳಿ ಹನಿಗವನಕ್ಕೆ ಶಬ್ದದೊಳಗಣ ನಿಶ್ಶಬ್ದ ಗಮನ. ಜರಗನಹಳ್ಳಿ ಹನಿಗವನಕ್ಕೆ ಶಬ್ದದೊಳಗಣ ನಿಶ್ಶಬ್ದ ಗಮನ. ಶರಣ ಹೃದಯದ ಈ ಕವಿಗೆ ಷಷ್ಠ್ಯಬ್ದ ನಮನ ಅಂಥೇಳಿ ಅವರ 60ರಲ್ಲಿ. ಹಾಗೆ ನಮ್ಮ ಹಂಪನ ಹಿರಿಯ ವಿದ್ವಾಂಸರು ಇವರು ಅವರ ಜರಿಯನ್ನು ಕವಿತೆಯನ್ನು ಅವ್ರಿಗೆ ಕಳಿಸಿರ್ತಾರೆ. ಅವರು ಒಂದು ಪೋಸ್ಟ್ ಕಾರ್ಡಲ್ಲಿ ಇವ್ರ ಥರದ್ದೇ ಒಂದು ಕವಿತೆ ಬರೆದು ಅವ್ರಿಗೆ ಕಳಿಸ್ಬಿಟ್ಟಿದ್ರಂತೆ. ಜರಗನಹಳ್ಳಿ ಅವ್ರಿಗೆ ತುಂಬ ಇಷ್ಟ ಅದು. ಹಂಪನ ಬರೆದಿದ್ದು ನೋಡ್ರಿ ಅಂತ ತೋರಿಸೋರು. ಅವರು ಆತ್ಮೀಯ ಜರಗನಹಳ್ಳಿಯವರಿಗೆ ನಮಸ್ಕಾರ ಅಂತ ಬರೆದ್ಬಿಟ್ಟು ಅವ್ರು ಬರೀತಾರೆ. ಮಿನಿ ಗವನಗಳ ಅಮೃತದ ಹನಿಗಳನ್ನು ಒಂದೊಂದಾಗಿ ಮನದಾಳ ಕಿಳಿಸಿದೆ ಜರಿ. ಮಿನಿ ಗವನಗಳ ಅಮೃತದ ಹನಿಗಳನ್ನು ಒಂದೊಂದಾಗಿ ಮನದಾಳ ಕಿಳಿಸಿದೆ ಜರಿ. ನೆನೆದು ಕೈ ಮುಗಿವೆ ವರಕವಿ ವಿಭೂತಿಗೆ. ಹಂಪನ ಹೇಳಿರೋ ಮಾತು. ನೆನೆದು ಕೈ ಮುಗಿವೆ ವರಕವಿ ವಿಭೂತಿಗೆ. ಜರಗನಹಳ್ಳಿ ಶಿವಶಂಕರಗೆ ಚಿರಂಜೀವಿಯಾಗಿ ಬಾಳುವವಗೆ ಅಕ್ಕರೆಯಿಂದ. ಕಾವ್ಯದ ಮೂಲಕ ಜರಗನಹಳ್ಳಿ ಚಿರಂಜೀವಿಯಾಗಿ ನಮ್ಮ ಜೊತೆ ಇರ್ತಾರೆ. ನಮಸ್ಕಾರ.